ಸಕ್ಸಸ್ ಅಂದರೆ ಏನು? ಹೌ ಡು ಯು ಡಿಫೈನ್ ಸಕ್ಸಸ್? ಸಕ್ಸಸ್ ಅನ್ನೋದು ದೇ ಸೇ ಯು ಆರ್ ಸಕ್ಸಸ್ಫುಲ್, ಬಟ್ ನೋ ಒನ್ ಇಸ್ ಸಕ್ಸಸ್ಫುಲ್. ಎವ್ರಿ ಒನ್ ಹ್ಯಾಸ್ ಟು. ಇವತ್ತಿನ ದಿನ ನನ್ನ ಜೊತೆಗಿರ್ತಕ್ಕಂಥ ಆ ಗೆಸ್ಟ್ ಸ್ಪೆಷಾಲಿಟಿ ಕೂಡ ಹಾಗೆ. ಇವರು ಇತ್ತೀಚೆಗೆ ಒಂದು ರಿಯಾಲಿಟಿ ಶೋಲಿ ಕಾಣಿಸ್ಕೊಂಡಿದ್ರು. ಆ ರಿಯಾಲಿಟಿ ಶೋ ಕೂಡ ಹೇಗಿತ್ತು ಅಂದರೆ, ಬಹುಶಃ ಈ ರಾಮಾಯಣದಲ್ಲಿ ಕಾಣಿಸೋ ರಾವಣನ ಥರನೇ ಇದ್ದಂಥ ಒಂದು ಪಾತ್ರ ಸಡನ್ನಾಗಿ ಬರೀ ನಾನು ರಾಮನ ಪಾತ್ರನೇ ಕಂಡಿದ್ದು. ಶ್ರೀಕೃಷ್ಣನ ಲೀಲೆಗಳು ಒಂದು ನೋಡಲಿಲ್ಲ ಇವರಲ್ಲಿ. ಎಸ್, ಹೀಸ್ ಎ ಟ್ರೂ ಫೈಟರ್, ಐ ಮಸ್ಟ್ ಸೇ. ಆ್ಯಂಡ್ ಏನಂತಂತಾರೆ, ಆ್ಯಂಡ್ ಇವರಿಗೆ ಅಂತ ಬೀಳ್ದಿರೋ ಹುಡುಗಿರೇ ಇಲ್ಲ. ಆ್ಯಕ್ಚುಲಿ ಇವರು ಎಪಿಸೋಡ್ ಆದಮೇಲೆ ಗೊತ್ತಾಗಿದ್ದು ಅನಿಸುತ್ತೆ, ಈ ಹೆಣ್ಮಕ್ಳಿಗೆ ವಿಲನ್ಗಳಂದ್ರೇ ಇಷ್ಟ ಅಂತ. ವಿಲನ್ ಆಗಿದ್ದವರು ಹೀರೋ ಆದರು. ಇವತ್ತಿನ ದಿನ ನನ್ನ ಜೊತೆ ಈ ಸ್ಪೆಷಲ್ ಗೆಸ್ಟ್ನ ನಿಮಗೆ ಪರಿಚಯ ಮಾಡಿಸುವಂಥ ಟೈಮ್. ಸಿಂಪಲಾಗೆ ಹೇಳ್ತೇನೆ, ಅವ್ರೀಗ ಸ್ಮಾಲ್ ಸ್ಕ್ರೀನ್ನಲ್ಲಿ ಈಗ ಶಿವನ್ ಪಾತ್ರದಲ್ಲಿ, ಕನ್ನಡಿಗರ ಶಿವ ಅಂದ್ರೇ ಕಣ್ಮುಂದೆ ಬರೋ ಹೆಸರು ಅವ್ರದ್ದು. ಅವ್ರು ಸೀರಿಯಲ್ ಏನು ಮಾಡ್ಯಾರೆ, ಸಿನಿಮಾ ಏನು ಮಾಡ್ಯಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವ್ರು ತುಂಬ ಇಷ್ಟ ಆಗೋದು, ಹೀಸ್ ಎ ಟ್ರೂ ಫೈಟರ್. ಡೆಫಿನೆಟ್ಲಿ, ಅನ್ಡೌಟೆಡ್ಲಿ ಹೀಸ್ ಅನ್ ಇನ್ಸ್ಪಿರೇಷನ್. ಯಾಕೆ ಏನು ಅಂತ ಮಾತಾಡೋಣ. ಎಸ್, ನನ್ ಅದರ್ ದೆನ್ ವಿನಯ್ ಗೌಡ. ಥ್ಯಾಂಕ್ ಯು ರಾಜೇಶ್, ವಂಡರ್ಫುಲ್ ಇಂಟ್ರೊಡಕ್ಷನ್. ಮೈ ಪ್ಲೇಜರ್. ವಿನಯ್ ಗೌಡ. ಎಸ್ ಸರ್. ಸೊ ಹೇಗಿತ್ತು ದಿನ ಇವತ್ತು ಬೆಳಗ್ಗೆ? ಇವತ್ತು ಆ್ಯಕ್ಚುಲಿ ತುಂಬ ಲೇಸಿ ಆಗಿತ್ತು. ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಬಿಕಾಸ್ ಹ್ಯಾಡ್ ಫ್ಯೂ ಶೂಟ್ಸ್ ಎಸ್ಟರ್ಡೇ. ನೆನೆ ಒಳ್ಳೆ ಬಿರಿಯಾನಿ ಆಗಿತ್ತೇನೋ ರಾತ್ರಿ? ನೈಟ್ ಆ್ಯಕ್ಚುಲಿ ರಾತ್ರಿ ಅಂತ ಹೇಳೋದಕ್ಕಿಂತ ಬೆಳಗ್ಗೆ ಆಗಿತ್ತು. ಆಲ್ಮೋಸ್ಟ್ ಒಂದು 3:30, 4 o'clock ಆಗಿತ್ತು ಮನೆಗೆ ಹೋಗಿ ಮಲಗೋ ಅಷ್ಟೊತ್ತು ಊಟ ಮಾಡಿ. ಆ್ಯಂಡ್ ದಟ್ಸ್ ವೈ ಐ ವಾಸ್ ಲೇಟ್ ಆಲ್ಸೋ. ಲೇಸಿ ಡೇ, ಬಟ್ ಐ ಗೆಸ್ ಇಟ್ಸ್ ಗೋನ್ ಬಿ ಇಂಟ್ರೆಸ್ಟಿಂಗ್ ಫ್ರಮ್ ನೌ ಆನ್. ಸೊ ಯಾರ ಮುಖ ನೋಡಿದ್ರಿ ಎದ್ದ ತಕ್ಷಣ ಬೆಳಗ್ಗೆ? ನಾನು ಪ್ರತಿದಿನ ಮದುವೆ ಆದಾಗಿಂದ ನನ್ನ ಹೆಂಡತಿ ಮುಖನೇ ನೋಡೋದು ಇದ್ದಿದ್ದ ತಕ್ಷಣ. ಐ ಡೋಂಟ್ ನೋ, ಬಟ್ ಇಟ್ಸ್ ಕೈಂಡ್ ಆಫ್ ನೀವು ಸೂಪರ್ಸ್ಟಿಷಿಯಸ್ ಅನ್ಬೋದು, ಬಟ್ ನಾನು ಎದ್ದಿದ ತಕ್ಷಣ ನನ್ನ ಹೆಂಡತಿ ಮುಖನೇ ನೋಡೋದು. ದ ಡೇ ವಿಲ್ ಬಿ ಗುಡ್ ಅನ್ನೋದು ನನಗೆ ಒಂದು. ಇವತ್ತು ನನ್ನ ಪಾಡ್ಕಾಸ್ಟಿಗೆ ನೀವು ಬರ್ತೀರಾ ಅಂತ ನಿನ್ನೆ ರಾತ್ರಿ ನನ್ನ ಫ್ರೆಂಡ್ ಒಬ್ಬರ ಜೊತೆ ಮಾತಾಡ್ತಿದ್ದೆ. ಅವ್ರು ನನಗೆ ಹೇಳಿದ್ರು, ನನಗೆ ವಿನಯ್ ಅಂದರೆ ತುಂಬ ಇಷ್ಟ ಅಂತ. ಯಾಕೆ ಅಂತ ಕೇಳಿದೆ. ಶಿ ಟೋಲ್ಡ್ ಮಿ ಒನ್ ಬ್ಯೂಟಿಫುಲ್ ಆನ್ಸರ್. ಅವ್ರ ಹೆಂಡ್ತಿನವ್ರು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ, ಐ ಲೈಕ್ ದಟ್ ಕ್ವಾಲಿಟಿ ಇನ್ ಮೆನ್ ಅಂತ. ಸರ್ ಏನಂದರೆ ರಾಜೇಶ್, ಸಿ ಈ ಜನ್ರೇಷನಲ್ಲಿ, ನಾಟ್ ಟಾಕಿಂಗ್ ಅಬೌಟ್ ಎವ್ರಿ ಒನ್, ಹೇಗಾಗಿದೆ ಅಂದರೆ ಲೈಫ್ ಇಸ್ ಬಿಕಮ್ ವೆರಿ ಈಸಿ ವಿತ್ ದಿಸ್ ಇಂಟರ್ನೆಟ್. ಆಪ್ಷನ್ಸ್ ಜಾಸ್ತಿ ಇದೆ. ನೀವು ಏನೇ ತೊಗೊಳ್ಬೇಕು ಅಂತ ಗೂಗಲ್ ಮಾಡಿದ್ರೆ 1,000 ಆಪ್ಷನ್ಸ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ತೆಗೆದ್ರೆ 1,000 ಜನ ಅಫೇರ್ಸ್ ಕಾಣಿಸುತ್ತೆ. ಯುನೋ, ಯು ಗೆಟ್ ಲಾಡ್ ಆಫ್ ಆಪರ್ಚುನಿಟೀಸ್ ಟು ಫ್ಲರ್ಟ್ ಅರೌಂಡ್, ಟು ಚೂಸ್ ಫ್ರಮ್. ಅದು ಏನು 5 ಸೆಕೆಂಡಲ್ಲೇ ಜಡ್ಜ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ರೋಲ್ ಮಾಡ್ತಾವೆ. ಬಟ್ ನಮ್ಮ ಜನ್ರೇಷನ್, ಡೋಂಟ್ ಕಾಲ್ ಮಿ ಓಲ್ಡ್ ದೋ, ಬಟ್ ನಮ್ಮ ಜನ್ರೇಷನಲ್ಲಿ ಏನಿತ್ತು ಅಂದರೆ, ಇಟ್ ವಾಸ್ ಲೈಕ್ ಒಬ್ಬರನ್ನ ಮೀಟ್ ಮಾಡಬೇಕು ಅಂದ್ರೂ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು, ಒಂದು ಜಾಗ ಫಿಕ್ಸ್ ಮಾಡಿಕೊಂಡು, ಒಂದು ದಿನ ಫಿಕ್ಸ್ ಮಾಡಿಕೊಂಡು, ಆ ದಿನ ಅಲ್ಲಿ ಸಿಕ್ಕಿದ್ರು. ಇಲ್ಲ ಅಂದರೆ ಅಗೇನ್ ಯು ವಿಲ್ ಹ್ಯಾವ್ ಟು ಅರೇಂಜ್ ದ ಎವ್ರಿ ಸ್ಟೆಪ್ ಯು ಹ್ಯಾವ್ ಟು ಅರೇಂಜ್. ಜೊತೆಗೆ ಬಜೆಟ್ ಪ್ಲಾನ್ ಮಾಡ್ಕೊಂಡು. ಎಕ್ಸಾಕ್ಟ್ಲಿ. ದ್ಯಾಟ್ ವಾಸ್ ಸಮಥಿಂಗ್ ಲೈಕ್ ರಿಯಲ್ ಲವ್ ಅಂತ ಹೇಳ್ಬೋದು. ಲವ್, ನಾಟ್ ಎಕ್ಸಾಕ್ಟ್ಲಿ ಲವ್, ದ್ಯಾಟ್ ಇಸ್ ಹೌ ಯು ಕನೆಕ್ಟ್ ಟು ಅನದರ್ ಪರ್ಸನ್. ಈಗ ವಿಡಿಯೋ ಕಾಲ್, ಎಲ್ಲಿದ್ರು ವಿಡಿಯೋ ಕಾಲ್, ಎಲ್ಲಿದೆಯಾ ಇಲ್ಲಿ, ಓಕೆ ಫೈನ್. ಆ ಥರ ಆಪ್ಷನ್ಸ್ ಇದೆ ಇವಾಗ. ಬಟ್ ದೆನ್ ನನ್ನ ವೈಫ್ ಮತ್ತು ನನ್ನ ಒಂದು ಏನು ಸಂಬಂಧ ಇದೆ, ವಿ ವರ್ ಫ್ರೆಂಡ್ಸ್ ಫ್ರಮ್ ಆರ್ ಚೈಲ್ಡ್ಹುಡ್. ನಾನೊಂದು 10 ವರ್ಷ ಇರ್ಬೋದೇನೋ, ಅವಾಗಿಂದನೂ ವಿ ಹ್ಯಾವ್ ಗ್ರೋನ್ ಟುಗೆದರ್. ಸೊ ಮೋರ್ ದೆನ್ ಲವ್ ಅವರ್ ಫ್ಯಾಮಿಲಿ. ಅಂದರೆ ಅವ್ರು ನಿಮ್ಮ ನೇಬರ್? ನೋ, ನಮ್ಮ ಅತ್ತೆ ಮಗಳೇನೆ. ರಿಲೇಟಿವ್? ಸೊ ಚಿಕ್ಕಮಂಗ್ಳೂರು. ಸೊ ಅತ್ತೆ ಮಗಳೇನೆ, ಎಲ್ಲ ಜೊತೆಯಲ್ಲೇ ಬೆಳೆದಿದ್ದು. ಸಮ್ಮರ್ಗೆ ಮಾತ್ರ ಎಲ್ಲ ಜೊತೆಯಲ್ಲಿ ಇರ್ತಿದ್ವಿ. ಆ್ಯಂಡ್ ದ್ಯಾಟ್ಸ್ ಹೌ ವಿ ವರ್ ಕ್ಲೋಸ್. ನಮ್ಮೆಲ್ಲ ಕಸಿನ್ಸ್ ಒಂದು ಕಡೆ ಅಂದರೆ ನಾನು ಅವಳು ಒಂದು ಕಡೆ. ಮೋರ್ ದೆನ್ ಅ ವೈಫ್, ಶಿ ಈಸ್ ಅ ಫ್ರೆಂಡ್ ಟು ಮೀ. ಪ್ರತಿಯೊಂದು ಗೊತ್ತು ಅವಳಿಗೆ ನನ್ನ ಬಗ್ಗೆ, ಆ್ಯಂಡ್ ಅವಳ ಬಗ್ಗೆ ನನಗೆ ಪ್ರತಿಯೊಂದು ಗೊತ್ತು. ವಿ ಡೋಂಟ್ ಹ್ಯಾವ್ ಟು ಟಾಕ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಒಂದು ಜರ್ನಿ ನೀವು ಇವಾಗ ನೋಡಿ,
ಒಂದು ಅರೇಂಜ್ ಮ್ಯಾರೇಜ್ ಆಗುತ್ತೆ. ಜರ್ನಿ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾರೆ. ಒಂದು 60-70 ವರ್ಷ ಆದಮೇಲೆ ದಿಲ್ ಸ್ಟಾರ್ಟ್ ಲುಕಿಂಗ್ ಲೈಕ್ ಈಚ್ ಅದರ್. ಫರ್ಗೆಟ್ ಅಬೌಟ್ ಬಿಹೇವಿಂಗ್. ವಯಸ್ಸಾಗಿರೋರನ್ನ ನೋಡಿ, ನೀವು ಮದುವೆ ಆಗಿ ಒಂದು 50-60 ವರ್ಷ ಜೊತೆಯಲ್ಲಿರೋರನ್ನ ನೋಡಿ, ಇಬ್ಬರು ಒಂದೇ ಥರ ಕಾಣಿಸೋದಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ದೇ ಕನೆಕ್ಟ್ ಸೋ ಮಚ್. ಇವ್ರಿಗೇನು ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೇನು ಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ. ದೇ ಬೋತ್ ಫಾಲೋ ದ ಸೇಮ್ ಪ್ಯಾಟ್ರನ್. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಐ ಗೆಸ್ ಐ ಆಮ್ ಬ್ಲೆಸ್ಡ್ ಇನ್ ದ್ಯಾಟ್ ವೇ. ಚೈಲ್ಡ್ಹುಡ್ಡಿಂದ ಜೊತೆಯಲ್ಲಿ ಬಂದಿದ್ದೀವಿ. ಆ್ಯಂಡ್ ಟುಡೇ ನನಗೇನು ಬೇಕು ಅವಳಿಗೆ ಗೊತ್ತು, ಅವಳಿಗೇನು ಬೇಕು ನನಗೆ ಗೊತ್ತು, ವಿತೌಟ್ ಇವನ್ ಟಾಕಿಂಗ್ ಟು ಈಚ್ ಅದರ್. ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪೆಂಡ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ವಾಟ್ ಯು ಸೆಡ್, ನನ್ನ ಬೇರೆ ಆಪ್ಷನ್ಸ್ ಬೇಡ ನನಗೆ. ಬಿಕಾಸ್ ಐ ಆಮ್ ಹ್ಯಾಪಿ ವಿತ್ ಮೈ ವೈಫ್. ತುಂಬ ಸಿಗ್ಬೋದು. ತುಂಬ ನಮ್ಮ ಇಂಡಸ್ಟ್ರಿನಲ್ಲಿ ಹೇಗೆ ಅಂತ ನಿಮಗೆ ಗೊತ್ತು. ಫ್ಯಾನ್ಸ್ ತುಂಬ ಜನ ಬರ್ತಾರೆ. ತುಂಬ ನಿಮ್ಮಂದರೆ ಇಷ್ಟ ನನಗೆ, ಲವ್ ಯು, ಅದು ಲವ್ ಇಸ್ ಫೈನ್. ಬಟ್ ಯು ಶುಡ್ ನಾಟ್ ಟೇಕ್ ಇಟ್ ಅದರ್ವೈಸ್. ಯು ಆಲ್ರೆಡಿ ಹ್ಯಾವ್ ಸಮನ್ ಇನ್ ಯುವರ್ ಲೈಫ್ ಹೂಸ್ ಗಿವಿಂಗ್ ಯು ಎವ್ರಿಥಿಂಗ್. ಎಲ್ಲ ಕೊಡ್ತಿದ್ದಾರೆ. ಹಂಗಿದ್ದಾಗ ವೈ ಟು ಲುಕ್ ಫಾರ್ ಸಮನ್ ಎಲ್ಸ್? ಲೈಫ್ ಆದರೂ ಲವ್ ಆದರೂ ಒಬ್ಬರ ಜೊತೆನೇ ಇರಬೇಕಂತ ಮೇಕ್ ಸೆನ್ಸ್ ಅಲ್ಲ? ಒಬ್ಬ ಮೂರನೇ ವ್ಯಕ್ತಿನ ಮಧ್ಯೆ ಸೇರಿಸ್ಕೊಂಡ್ರೆ ಲೈಫೇ ಹಾಳಾಗತ್ತೆ ಅಂತ. 3 ಜನದ್ದು ಹಾಳಾಗತ್ತೆ. ಹಾಂ. ಸೊ ಇಟ್ಸ್ ಬೆಟರ್ ಲೈಕ್ ನನಗವಳು, ಅವಳಿಗೆ ನಾನು. ಈಗ ನೀವು ಒಂದು ಕಾಲದಲ್ಲಿ ಬೆಂಗಳೂರು ಬಸ್ ಹತ್ತಿದಾಗ, ಅಂದರೆ ಸಿನಿಮಾನೋ ಸೀರಿಯಲ್ಲೋ ಏನೋ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮಗೂ ಆಸೆ ಇತ್ತಲ್ಲ? ಅಂದರೆ ಯಾರಾದರೂ ಒಬ್ರು ಫ್ಯಾನ್ ಅಂತ ಬಂದು ನನಗೆ ಆಟೋಗ್ರಾಫ್ ತೊಗೊಳ್ಳಿ, ಒಂದು ಸೆಲ್ಫಿ ಕೇಳಲಿ ನನಗೆ, ಈ ಥರದ್ದೆಲ್ಲ ನಿಮಗೆ ಆಸೆ ಇತ್ತು ಅಲ್ವಾ? ಆದರೆ ಇವತ್ತಿನ ದಿನ ಆಫ್ಟರ್ ಡೂಯಿಂಗ್ ಇಷ್ಟೊಳ್ಳೆ ಸೀರಿಯಲ್ಸು ಆ್ಯಂಡ್ ನಿಮ್ಮ ಒಂದು ಸಕ್ಸಸ್ಫುಲ್ ರಿಯಾಲಿಟಿ ಶೋ ಆಗ್ಬೋದು, ಇದೆಲ್ಲ ಆದಮೇಲೆ ಇವತ್ತಿನ ದಿನ ಪ್ರೆಸೆಂಟ್ ಡೇ ಅಟ್ ದಿಸ್ ಪ್ರೆಸೆಂಟ್ ಸಿಚುಯೇಷನ್ ನಿಮಗೆ ಸಕ್ಸಸ್ ಅಂದರೆ ಏನು? ಹೌ ಡು ಯು ಡಿಫೈನ್ ಸಕ್ಸಸ್? ಸಿ, ಸಕ್ಸಸ್ ಅನ್ನೋದು, ದೇ ಸೇ ಯು ಆರ್ ಸಕ್ಸಸ್ಫುಲ್, ಬಟ್ ನೋ ಒನ್ ಇಸ್ ಸಕ್ಸಸ್ಫುಲ್. ಎವ್ರಿ ಒನ್ ಆರ್ ಸ್ಟಿಲ್ ಇನ್ ದಟ್ ಜರ್ನಿ ಆಫ್ ಬೀಯಿಂಗ್ ಸಕ್ಸಸ್ಫುಲ್. ನೀವು ಅಂಬಾನಿ ಅವ್ರಿಗೆ ಹೋಗಿ ಕೇಳಿ ನೀವು ಸಕ್ಸಸ್ಫುಲ್ಲ ಅಂತ, ನೋ ಐ ನೀಡ್ ಟು ಡೂ ಸಮಥಿಂಗ್ ಮೋರ್ ಅಂತಂತಾರೆ. ಸೊ ಎವ್ರಿ ಒನ್ ದೇ ಆರ್ ಸ್ಟಿಲ್ ಇನ್ ದಟ್ ಜರ್ನಿ. ನೋಡಿದವ್ರಿಗೆ ಮಾತ್ರ ಸಕ್ಸಸ್ಫುಲ್ ಅನ್ಸುತ್ತೆ ಅಷ್ಟೇ. ಐ ಡೋಂಟ್ ಕಾಲ್ ಮೈ ಸೆಲ್ಫ್ ಸಕ್ಸಸ್ಫುಲ್. ಐ ಆಮ್ ಸ್ಟಿಲ್ ಇನ್ ದಟ್ ಜರ್ನಿ. ಇನ್ನೂ ತುಂಬ ಇದೆ ಮಾಡೋದಕ್ಕೆ. ಜಸ್ಟ್ ಒಂದು ಬೇಬಿ ಸ್ಟೆಪ್ಸ್ ತೊಗೊತಾ ಇದ್ದೀನಿ ಅಷ್ಟೇ ಟುವರ್ಡ್ಸ್ ಮೈ ಗೋಲ್ಸ್. ಸಕ್ಸಸ್ ಐ ಡೋಂಟ್ ನೋ. ಐ ಡೋಂಟ್ ರಿಯಲಿ ನೋ ದ್ಯಾಟ್. ಯಾವಾಗ ಸಕ್ಸಸ್ಫುಲ್ ಅಂತ ಜನರು ಅನ್ಕೊತಾರೆ, ದಟ್ ಈಸ್ ದೇರ್ ಪಾಯಿಂಟ್ ಆಫ್ ವ್ಯೂ. ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಇನ್ನೂ ನನ್ನ ಗೋಲ್ ರೀಚ್ ಆಗಿಲ್ಲ ನಾನು. ನಿಮ್ಮನ್ನು ಒಂದು ವಿಲನ್ ಆಗಿ ನೋಡಿದಂಥ ಜನ, ನಿಜವಾಗ್ಲೂ ನಿಮ್ಮ ಪರ್ಸ್ನಾಲಿಟಿನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟಪಟ್ಟಂಥ ಜನ, ಕೊನೆಗೆ ಇಷ್ಟ ಆದ್ರಿ, ಕನೆಕ್ಟ್ ಆದ್ರಿ ನೀವು. ಇದೇ ವಿನಯ್. ನಿಮ್ಮ ಯಾವುದೇ ಇಂಟರ್ವ್ಯೂಸ್ ತೆಗೀರಿ, ನಿಮ್ಮ ಪ್ರತಿ ಇಂಟರ್ವ್ಯೂಲ್ಲೂ ನಿಮ್ಮ ಮಗನ ಬಗ್ಗೆ ಮಾತಾಡಿರ್ತೀರ, ನಿಮ್ಮ ಹೆಂಡತಿ ಬಗ್ಗೆ ಮಾತಾಡಿರ್ತೀರ ಅಷ್ಟೇ. ಅಂದರೆ ನೀವು ಒಳ್ಳೆ ಗಂಡ, ಒಳ್ಳೆ ಅಪ್ಪ, ಆ ನಿಮ್ಮ ಸರ್ಕಲ್ ಇದೆ ಗೊತ್ತಾ, ನಿಮ್ಮದೇ ಒಂದು ಪುಟ್ಟ ಪ್ರಪಂಚ. ಈ ನಿಮ್ಮ ಪ್ರೆಸೆಂಟ್ ಲೈಫ್ ಏನಿದೆಲ್ಲ, ಇದು ನಿಮ್ಮ ಪಾಸ್ಟಲ್ಲಿ ನಿಮ್ಮ ತಂದೆ ತಾಯಿಗಳ ಜೊತೆಗಿದ್ದಾಗ ನಿಮಗಿದೆಲ್ಲ ಮಿಸ್ ಆಗಿದೆ. ನಿಮಗೆ ಎಲ್ಲೂ ಅನಿಸಲ್ವಾ ಅದು? ನನ್ನ ಲೈಫಲ್ಲಿ ಈಗ ಯಾವ ತಂದೆ ತಾಯಿಗೆ ಆಗಲಿ ಏನಾದರೂ ಒಂದು ಬೆಸ್ಟ್ ಗಿಫ್ಟ್ ಒಂದು ಮಗುಗೆ ಏನಾದರೂ ಕೊಡ್ಬೋದು ಅಂದರೆ ಅವರ ಚೈಲ್ಡ್ಹುಡ್ ಅಂತೆ. ಕರೆಕ್ಟ್ ಅಲ್ವಾ? ಈಗ ನಿಮ್ಮದಂಥದ್ದೊಂದು ಮೇಜರ್ ಲೈಫಲ್ಲಿ ಇಂಥದ್ದೊಂದು ಇಂಪ್ಯಾಕ್ಟ್ ಬಿದ್ದಾಗ ಈಗ ಹೇಗೆ ನೋಡ್ತೀರಾ ಅದನ್ನು, ಆ ದಿನಗಳೆಲ್ಲ? ಸಿ, ಐ ಹ್ಯಾಡ್ ಅ ಗುಡ್ ಚೈಲ್ಡ್ಹುಡ್. ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಅಪ್ಪ ಅಮ್ಮ. ನೀವು ಚಿಕ್ಕಮಂಗ್ಳೂರಾ ನಿಮ್ಮದು? ನಮ್ಮದು ಚಿಕ್ಕಮಂಗ್ಳೂರೇ, ಬಟ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಓಕೆ. ಅಪ್ಪ ಏನು ಮಾಡ್ತಿದ್ರು? ಅಪ್ಪ ಹ್ಯಾಡ್ ಅ ಬಿಸ್ನೆಸ್. ಒಂದು ಟಿ ವಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇತ್ತು ಅವ್ರದ್ದು ಇಲ್ಲೇ ಬ್ಯಾಂಗ್ಳೂರಿನಲ್ಲಿ. ಆ್ಯಂಡ್ ಆಲ್ಸೋ ಹಿ ಯೂಸ್ ಟು ಫಂಡ್ ಫಾರ್ ಮೂವಿ ಪ್ರೊಡಕ್ಷನ್ಸ್. ಅವರು ಸಿನಿಮಾಲಿದ್ರು? ಎಸ್. ಓಕೆ. ಸೊ ಇಂಡಸ್ಟ್ರಿ ಅಂದರೆ ಆಗಿಂದನೂ ಬೀನ್ ಅರೌಂಡ್. ಅಮ್ಮ ಹೌಸ್ ವೈಫೇ? ಯಾ, ಅಮ್ಮ ಹೌಸ್ ವೈಫ್ ಇದ್ರು. ಆ್ಯಂಡ್ ನೀವೆಷ್ಟು ಜನ ಮಕ್ಕಳಿದ್ದು? ನಾನೊಬ್ಬನೇ ಮಗ. ಹಾಂ. ಸೊ ಇನ್ ಕಸಿನ್ಸ್, ನೋ ಬ್ರದರ್ಸ್, ಸಿಸ್ಟರ್ಸ್, ನಥಿಂಗ್. ಒಬ್ಬನೇ ಮಗ. ಚೆನ್ನಾಗಿದ್ದರು, ಚೆನ್ನಾಗಿ ನೋಡ್ಕೊತಿದ್ರು. ಚೈಲ್ಡ್ಹುಡ್ ವಾಸ್ ರಿಯಲಿ ಗುಡ್. ಪ್ಯಾಂಪರ್ಡ್ ಚೈಲ್ಡ್. ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ. ಎವ್ರಿಥಿಂಗ್ ವಾಸ್ ಗುಡ್. ಇನ್ಫ್ಯಾಕ್ಟ್ ಸಿ, ಏನಾಗುತ್ತೆ ಅಂದರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಿರುತ್ತೆ ಗಂಡ ಹೆಂಡತಿಗೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇ ಬೋತ್ ವರ್ ರಿಯಲಿ ಗುಡ್. ನಾನು ನೋಡಿರೋ ಥರ.
ಬಟ್ ನಾನು ಒಂದು ಕಾಲೇಜ್ ಹತ್ರ ಬರ್ತಾ ಇರೋಂಗೆ ಲೈಕ್ 10th ಮುಗಿಸಿ ಫಸ್ಟ್ PUC ಆ ಟೈಮ್ನಲ್ಲಿ ದೇ ಹ್ಯಾಡ್ ಸಮ್ ಡಿಫ್ರೆನ್ಸಸ್. ನಿಮ್ಗೆ ಇವಾಗ ಒಂದು 17 ವರ್ಷ ವಯಸ್ಸು. ಯಾ. ಸೊ ಅವಾಗ ನನಗೇನು ಅಂತ ಅರ್ಥ ಆಗಲಿಲ್ಲ. ಆ್ಯಂಡ್ ಟುಡೇ ಆಲ್ಸೋ ಐ ಡೋಂಟ್ ನೋ ವಾಟ್ ದ ಡಿಫ್ರೆನ್ಸಸ್ ವರ್. ಅವರು ದೇ ವಾಂಟೆಡ್ ಟು ಗೆಟ್ ಸಪ್ರೇಟೆಡ್. ಅಂದರೆ ಅವಾಗ ಹಿಂಗೆ ಮನೇಲಿ ಜಗಳ ಆಗ್ತಿತ್ತ ಅಪ್ಪ ಅಮ್ಮ? ಜಗಳ ಅಂದರೆ ಮೈ ಫಾದರ್ ಅಂದರೆ ನನಗೆ ನಮ್ಮಪ್ಪ ಬೈದಿರೋ ಒಂದು ಅತಿ ಹೆಚ್ಚು ಪದ ಅಂದರೆ ಈಡಿಯಟ್ ಥರ ಆಡಬೇಡ ಅಂತಾರೆ ಅಷ್ಟೇ. ಅದಷ್ಟೇ ನನಗೆ ಬೈದಿರೋದು. ಯಾವತ್ತೂ ಹೊಡೆದಿದ್ದು ಆ ಥರದೆಲ್ಲ? ನೆವರ್. ಆ್ಯಂಡ್ ಮೈ ಮಾಮ್ ವಾಸ್ ಸ್ಟ್ರಿಕ್ಟ್. ತುಂಬ ಸ್ಟ್ರಿಕ್ಟ್ ಇದ್ದರು ವೆನ್ ಇಟ್ ಕಮ್ಸ್ ಟು ಮೈ ಸ್ಟಡೀಸ್ ಆರ್ ಮೈ ಬಿಹೇವಿಯರ್ ಆರ್ ಆಲ್ ದೋಸ್ ಥಿಂಗ್ಸ್. ಬಟ್ ದೆನ್ ಬರ್ತಾ ದೊಡ್ಡವನಾಗ್ತಾ ಎವ್ರಿಥಿಂಗ್ ಚೇಂಜ್ಡ್. ಅವ್ರವ್ರ ಲೈಫ್ನಲ್ಲಿ ಅವ್ರವ್ರಿಗೆ ಏನು ಇಂಪಾರ್ಟೆಂಟು ದೇ ವರ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ಆ್ಯಂಡ್ ಐ ವಾಸ್ ಲೈಕ್ ಲೆಫ್ಟ್ ಅಲೋನ್. ಅಂದರೆ ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಎಲ್ಲಿದ್ದಾರೆ ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ, ಒಂದೇ ಮನೆಯಲ್ಲಿ ಆ ಥರ ಆಯಿತು. ಆ್ಯಂಡ್ ನನಗೆ ಏನು ಐ ಸಿ ದ್ಯಾಟ್ ಏಜ್ ಯು ಕ್ಯಾಂಟ್ ಜಡ್ಜ್ ವಾಟ್ಸ್ ಹ್ಯಾಪ್ನಿಂಗ್. ನಿಮಗೇನು ನಿಮ್ಮ ಆಟ, ನಿಮ್ಮ ತುಂಟತನ, ನಿಮ್ಮ ಕಾಲೇಜು, ನಿಮ್ಮ ಫ್ರೆಂಡ್ಸು, ನಿಮ್ಮ ಬೈಕು. 17 years ಅಫ್ಕೋರ್ಸ್ ಅಷ್ಟೇ ನನಗೂ ತಲೆನಲ್ಲಿದ್ದಿದ್ದು. ಆ್ಯಂಡ್ ದೇ ಗಾಟ್ ಡಿವೋರ್ಸ್ಡ್. ದಟ್ ಇಸ್ ವೆನ್ ಐ ರಿಯಲೈಸ್. ಡಿವೋರ್ಸ್ ಅಂದರೆ ಕೋರ್ಟ್ಗೆ ಹೋಗಿ ಡಿವೋರ್ಸ್ ತೊಗೊಂಡಿದ್ದೇನೆ. ಸೊ ಮ್ಯೂಚುವಲಿ ಮಾತಾಡಿಕೊಂಡು ದೇ ವಾಸ್ ಸಪ್ರೇಟೆಡ್. ದೆನ್ ಮೈ ಡ್ಯಾಡ್ ವಾಸ್ ಅಲೋನ್. ನನ್ನ ಅಪ್ಪನ ಜೊತೆ ಇರ್ತೀನಿ ಅಂತ ಡಿಸೈಡ್ ಮಾಡಿದೆ. ಡ್ಯಾಡ್ ಜೊತೆನಲ್ಲೇ ಇದ್ದೆ. ಇನ್ಫ್ಯಾಕ್ಟ್ ಇದೆಲ್ಲ ಆಗೋದಕ್ಕೆ ಮುಂಚೆ ಇಸ್ಕಾನ್ ಟೆಂಪಲ್ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇಸ್ಕಾನ್ ಟೆಂಪಲ್ ಮಹಾಲಕ್ಷ್ಮಿ ದೇವಸ್ಥಾನ. ಯಾ, ಮೈ ಫಾದರ್ ವಾಸ್ ಫೌಂಡರ್ ಮೆಂಬರ್ ದೇರ್. ಒಂದು ಸಂಡೇ ಫ್ರೆಂಡ್ಸ್ ಜೊತೆ ಎಲ್ಲ ಟೆಂಪಲ್ ಕನ್ಸ್ಟ್ರಕ್ಷನ್ ನೋಡೋಣ ಅಂತ ಹೋಗಿದ್ದಾರೆ. ಆ್ಯಂಡ್ ಹೀ ಸ್ಲಿಪ್ಡ್ ಆ್ಯಂಡ್ ಫೆಲ್ ಫ್ರಮ್ 4th floor. ಮೇಲ್ಗಡೆಯಿಂದ ಈ ಫೆಲ್ ಇನ್ ಟು ಫಸ್ಟ್ ಫ್ಲೋರಿಂದ ಅಗೇನ್ ಹೀ ಸ್ಲಿಪ್ಡ್ ಫೆಲ್ ಟು ದ ಬೇಸ್ಮೆಂಟ್. ಹಿ ವಾಸ್ ವೆರಿ ಹ್ಯಾಂಡ್ಸಮ್ ಮ್ಯಾನ್. ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿ. ಫಾರ್ ಮೀ ಹಿ ವಾಸ್ ಅ ಹ್ಯಾಂಡ್ಸಮ್ ಮ್ಯಾನ್. ಅಲ್ಲ, ಅಫ್ಕೋರ್ಸ್ ಮಗನೇ ಚೆನ್ನಾಗಿದ್ದಾರೆ. ಸೊ ಕಣ್ಣಿಗೆ ಏಟ್ ಬಿತ್ತು, ಜಾ ವಾಸ್ ಬ್ರೋಕನ್, ರಿಬ್ ಕೇಜ್, ಹ್ಯಾಂಡ್, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್. ಆಲ್ಮೋಸ್ಟ್ ತಲೆಗೆಲ್ಲ ಏಟ್ ಬಿದ್ದು ಹಿ ವಾಸ್ ಇನ್ ಕೋಮಾ ಫಾರ್ ಅಬೌಟ್ 15-20 days. ನೀವು ಎಲ್ಲಿದ್ರಿ ಆಗ ಇದು ನಡೆದಾಗ? ಇಲ್ಲ, ಇದೆಲ್ಲ ಒಟ್ಟಿಗಿದ್ದಾಗ ನಡೆದಿದ್ದು ಎಲ್ಲ ಜೊತೆ. ಯಾ. ಸೊ ಅದಾದಮೇಲೆ 3 months ಹಿ ವಾಸ್ ಇನ್ ಬೆಡ್ ರೆಸ್ಟ್. ಅದಾದಮೇಲೆ ಬಿಸ್ನೆಸ್ ಎಲ್ಲ ಸ್ಲೋ ಡೌನ್ ಆಗೋದಕ್ಕೆ ಶುರು ಆಯಿತು. ಬಿಕಾಸ್ ಡ್ಯಾಡ್ ನೆವರ್ ಯೂಸ್ ಟು ಶೇರ್ ಎನಿಥಿಂಗ್ ವಿತ್ ಮಾಮ್. ಅಂದರೆ ಏನು ಬಿಸ್ನೆಸ್ಸು, ಯಾರ್ಯಾರಿಗೆ ಏನೇನು, ಎಷ್ಟೆಷ್ಟು, ಹಿಂಗೆ ಏನೂ ಮಾತಾಡ್ತಿರಲಿಲ್ಲ. ಇಟ್ ವಾಸ್ ಆಲ್ ಹಿಸ್ ಓನ್ ಪರ್ಸ್ನಲ್ ಕಮಿಟ್ಮೆಂಟ್ಸ್. ದೆನ್ ವಿ ಸ್ಟಾರ್ಟೆಡ್ ಲೂಸಿಂಗ್ ಥಿಂಗ್ಸ್ ಒನ್ ಬೈ ಒನ್. ಅದಾಗಿ ಮುಂದಕ್ಕೆ ಹೋಗ್ತಾ ದಟ್ ಈಸ್ ವೇರ್ ದೇ ವೆಂಟ್ ಅ ಪಾರ್ಟ್. ಬೇರೆ ಆದರು. ಸೊ ಅದಾದಮೇಲೆ ಲೈಕ್ ಐ ಸೆಡ್, ಐ ಸ್ಟಾರ್ಟೆಡ್ ಲಿವಿಂಗ್ ವಿತ್ ಮೈ ಡ್ಯಾಡ್. ಹಿ ಸ್ಟಾರ್ಟೆಡ್ ಡ್ರಿಂಕಿಂಗ್. ಕುಡಿದ್ಮೇಲೂ ಹಿ ನೆವರ್ ಯೂಸ್ ಟು ಅಬ್ಯೂಸ್ ಆರ್ ಸಮಥಿಂಗ್. ಹಿ ಯೂಸ್ ಟು ಟೇಕ್ ಹಿಸ್ ಫ್ರಸ್ಟ್ರೇಷನ್ ಔಟ್. ಲೈಕ್ ನನಗೆ ಯಾರೂ ಇಲ್ಲ, ನನಗೊಬ್ಬನೇ, ನೀನು ಅದು ಇದು. ದೆನ್ ಥಿಂಗ್ಸ್ ವೆಂಟ್ ಹೇವೈ. ಆ್ಯಂಡ್ ನನಗೆ ಐ ಕುಡಂಟ್ ಅಟ್ ದಟ್ ಏಜ್ ಯು ಕಾಂಟ್ ಟೇಕ್ ದಟ್ ಪ್ರೆಷರ್. ಐ ಲೆಫ್ಟ್ ಹೋಮ್. ಮನೆ ಬಿಟ್ಟು ಹೊರಟೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಐ ಹ್ಯಾಡ್ ದಟ್ ಒಂದು ಉಂಗುರ ಬರುತ್ತಲ್ಲ, ಆನೆ ಬಾಲದ್ದು ಗೋಲ್ಡ್ ಉಂಗುರ, ಅದೊಂದೇ ಇದ್ದಿದ್ದು ನನ್ನ ಹತ್ರ ಆವಾಗ. ಅಲ್ಲಿಂದ ಹೊರಟು ಫ್ರೆಂಡಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಹಿಂಗೆ ಮುಂಬೈನಲ್ಲಿ ಹೋಗು, ಹಿಂಗೆ ಕೆಲಸ, ನನ್ನ ಬ್ರದರ್ ಒಬ್ಬ ಝೈಕಾಮ್ ಅಂತ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದಾನೆ, ಯು ಗೋ ಜಾಯಿನ್ ದೇರ್ ಅಂತ ಹೇಳ್ದ. ಐ ವೆಂಟ್ ದೇರ್. ಐ ವಾಸ್ ದೇರ್ ಫಾರ್ ಸಮ್ ಟೈಮ್. ಅಲ್ಲಿಗೆ ಹೋದಾಗ ಫಸ್ಟ್ 1 month ಒಂದು ಟ್ರೈನಿಂಗ್ ಥರ. ಅಂದರೆ ಹೋದೆ, ಇಂಟ್ರೊಡಕ್ಷನ್ ಆಯಿತು, ಸರಿ ಮುಂದಿನ ತಿಂಗಳು ಬಾ, ಜಾಯಿನ್ ಅಂತಂದರು. ಒಂದು 15-20 days ಗ್ಯಾಪ್ ಇತ್ತು.
ಆ್ಯಂಡ್ ಯು ಡೋಂಟ್ ನೋ ವಾಟ್ ಟು ಡೂ. ಆವಾಗ ಈ ಟ್ರೈನ್ ಹೋಗಿ ಲಾಸ್ಟ್ ಸ್ಟೇಷನಲ್ಲಿ ಸ್ಟಾಪ್ ಆಗುತ್ತೆ. ಇರೋದಕ್ಕೆ ಜಾಗ ಇರ್ತಿರಲಿಲ್ಲ. ಆ್ಯಂಡ್ ಸಿ ಬೈ ಶೇರಿಂಗ್ ಆಲ್ ದಿಸ್ ಥಿಂಗ್ಸ್ ಲೋಕಲ್ ಟ್ರೈನ್ಸು ಒಂದು ಲಾಸ್ಟ್ ಸ್ಟಾಪಿಗೆ ಹೋಗಿ ನಿಂತ್ಕೊಳುತ್ತೆ. ಆ್ಯಂಡ್ ಆ ಟ್ರೈನ್ಗಳನ್ನಲ್ಲಿ ಹೋಗಿ ಮಲಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಯಾರೂ ಗೊತ್ತಿರಲಿಲ್ಲ. ಮುಂಬೈನಲ್ಲಿ ಯಾರಂದರೆ ಯಾರೂ ಗೊತ್ತಿರಲಿಲ್ಲ. ಸಿ ಮುಂಬೈ ದೇ ಸೇ ಇಟ್ಸ್ ಅ ಸಿಟಿ ಆಫ್ ಡ್ರೀಮ್ಸ್, ಬಟ್ ಇಟ್ ಈಸ್ ಆಲ್ಸೋ ಅ ಸಿಟಿ ಆಫ್ ನೈಟ್ಮೇರ್ಸ್. ಅಲ್ಲಿ ದುಡ್ಡಿದ್ರೆ ಮಾತ್ರ ಡ್ರೀಮ್ಸಿಗೆ ಬೆಲೆ ಇರೋದು. ದುಡ್ಡಿಲ್ಲ ಅಂದರೆ ಅದು ಬರೀ ನೈಟ್ಮೇರೇನೆ ಅಲ್ಲಿ. ಆ್ಯಂಡ್ ಆ ಮೆಟ್ರೋ ಸ್ಟೇಷನ್ಸ್ನಲ್ಲಿ ಅಂದರೆ ಲೋಕಲ್ ಸ್ಟೇಷನ್ಸ್ನಲ್ಲಿರೋ ವಾಶ್ರೂಮ್ಸ್ ಯೂಸ್ ಮಾಡ್ತಿದ್ದೆ ಟು ಗೆಟ್ ರೆಡಿ, ಗೆಟ್ ಫ್ರೆಶ್. ಇರೋ ದುಡ್ಡಲ್ಲಿ ಬರೀ ವಡಾಪಾವ್ ಅಲ್ಲಿ ಎಲ್ಲಿ ಒಂದೊಂದು ಮೂಲೆನಲ್ಲೂ ಸಿಗುತ್ತೆ. 5 ರೂಪಾಯಿ ಒಂದು ವಡಾಪಾವ್, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. ಒಂದಷ್ಟು ದಿವಸ ಇದ್ದೆ, ಆಗಲಿಲ್ಲ. ದೆನ್ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಅಂದರೆ ಉಂಗುರ ಮಾರಿ ದುಡ್ಡಿತ್ತು. ಹಾಂ, ವಾಪಸ್ ಬಂದಮೇಲೆ ಮುಂಬೈಗೆ ನೆಕ್ಸ್ಟ್ ಮಂತ್ ಹೋಗಬೇಕು. ಬಟ್ ದೆನ್ ಈ ವಿಷಯ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ಟೆಲಿಂಗ್ ಆನ್ ಯುವರ್ ಶೋ. ನನ್ನ ಎಂಟೈರ್ ಲೈಫ್ನಲ್ಲಿ ನಾನು ಎಲ್ಲೂ ಹೇಳಿಲ್ಲ ಇದನ್ನು. ವಾಪಸ್ ಬಂದಮೇಲೆ ಬನ್ನರ್ಘಟ್ಟ ರೋಡ್ನಲ್ಲಿ HSBC ಅಂತ ಒಂದು ಕಂಪ್ನಿ ಇದೆ, ಬ್ಯಾಂಕ್ ಇದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಅವನ ಗಾಡಿನ ಕಾಲ್ ಸೆಂಟರ್ಗೆ ಡ್ರೈವಿಂಗಿಗೆ ಬಿಟ್ಟಿದ್ದ. ಲೈಕ್ ಹಿ ರೆಂಟೆಡ್ ಔಟ್. ನನ್ನ ಹತ್ರ ಡ್ರೈವಿಂಗ್ ಸ್ಕಿಲ್ಸ್ ಇತ್ತು ಆ್ಯಂಡ್ ಐ ಹ್ಯಾಡ್ ಲೈಸೆನ್ಸ್ ಆಲ್ಸೋ. ಸೊ ಅದಕ್ಕೊಂದು ಬ್ಯಾಡ್ಜ್ ಅಂತ ಬರುತ್ತೆ. ಬ್ಯಾಡ್ಜ್ ಮಾಡಿಸ್ಕೊ, ಒಂದು ಸ್ವಲ್ಪ ಡ್ರೈವಿಂಗ್ ಮಾಡು, ಒಂದು ತಿಂಗಳು, ಐ ಪೇ ಯು ಸಮ್ ಅಮೌಂಟ್ ಅಂತಂದು. ಐ ಸ್ಟಾರ್ಟೆಡ್ ಡ್ರೈವಿಂಗ್. HSBC ಕಾಲ್ ಸೆಂಟರ್ಗೆ ಅಬೌಟ್ ನಾನು ವಾಪಸ್ 1 ತಿಂಗಳಲ್ಲಿ ಹೋಗಬೇಕಾಗಿತ್ತು ಮುಂಬೈಗೆ. ಬಟ್ ದೆನ್ ಐ ಜಾಯಿನ್ ದೇರ್ ಫಾರ್ ಅಬೌಟ್ 6 months. ಐ ಡಿಡ್ ಡ್ರೈವಿಂಗ್ ಜಾಬ್. ಡ್ರೈವರಾಗಿ ಕೆಲಸ ಮಾಡಿದೆ. ನೈಟ್ ಶಿಫ್ಟು ಅಥವಾ ನೈಟ್ ಟು ಡೇ ಅಂತ ಇಲ್ಲವೇ ಇಲ್ಲ ಕಾಲ್ ಸೆಂಟರ್ನಲ್ಲಿ. ಲೈಕ್ 24 hours ಗಾಡಿನಲ್ಲೇ ಮಲ್ಕೋ. ವೆಹಿಕಲ್ ಯಾರ್ದು? ನನ್ನ ಫ್ರೆಂಡ್ದು. ಓಕೆ. ಸೊ ಗಾಡಿಲೇ ಮಲ್ಕೋ, ರೆಡಿ ಆಗು. ಅಲ್ಲೇ HSBCನಲ್ಲಿ ದೇರ್ ವಾಸ್ ರೆಸ್ಟ್ ರೂಮ್ಸ್, ರೆಸ್ಟ್ ಮಾಡೋದಕ್ಕೆ ಜಾಗ ಇತ್ತು. ಸೊ ಮಲ್ಕೋ, ಎದೋಳು, ಕೆಲಸ ಮಾಡು, ಮಲ್ಕೋ, ಎದೋಳು, ಕೆಲಸ ಮಾಡು. ಹಿ ಪೇಡ್ ಮಿ ವೆಲ್. ಓಕೆ. ಆಗ ಇಟ್ ವಾಸ್ ಲೈಕ್ 12,000 15,000ವರೆಗೂ ಐ ಯೂಸ್ ಟು ಗೆಟ್. 2 ಶಿಫ್ಟ್ ಮಾಡಿ ಒಂದಷ್ಟು ದುಡ್ಡು ಮಾಡಿದ್ಮೇಲೆ ಐ ಥಾಟ್ ಐ ವಿಲ್ ಗೋ ಬ್ಯಾಕ್ ಟು ಮುಂಬೈ. ಆ್ಯಂಡ್ ಆಫ್ಟರ್ ದಟ್ ಐ ವೆಂಟ್ ಟು ಮುಂಬೈಗೆ ಹೋದ್ಮೇಲೆ ಅಗೇನ್ ಐ ವೆಂಟ್ ಫಾರ್ ದಟ್ ಟ್ರೈನಿಂಗ್ ಮಾಡಿ. ಇಟ್ ಈಸ್ ಆಲ್ ಅಬೌಟ್ CCTV. ಅವಾಗ CCTV ತುಂಬ ಬೂಮ್ ಆಗ್ತಿತ್ತು. ಇವಾಗ ಎಲ್ಲ ಕಡೆ ಇದೆ. ಆಗ CCTV ಅಂದ್ರೆ ಒಂಥರ ಇಟ್ ವಾಸ್ ಲೈಕ್ ಹ್ಯೂಜ್ ಥಿಂಗ್. ಯಾರೋ ದೊಡ್ಡ ಅಂಬಾನಿ ಮನೇಲಿರುವಂಥ. ಸೊ ಅಲ್ಲಿ ಐ ವಾಸ್ ಟ್ರೈನಿಂಗ್. ಅಂದರೆ ಹೇಗೆ ಅಂದರೆ ಐ ಯೂಸ್ ಟು ಗೋ ವಿಸಿಟ್ ದ ಪ್ಲೇಸಸ್ ಲೈಕ್ ಬಿಲ್ಡಿಂಗ್ಸ್, ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಸೊ ಬ್ಲ್ಯಾಂಕ್ ಸ್ಪಾಟ್ಸ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ CCTV ಇನ್ಸ್ಟಾಲ್ ಮಾಡಬೇಕು ಅನ್ನೋ ಒಂದು ಸರ್ವೆ ಮಾಡೋವಂಥ ಒಂದು ಜಾಬ್ ಅದು. ಸೊ ಐ ಯೂಸ್ ಟು ಅಸಿಸ್ಟ್ ದ ಮೇನ್ ಮ್ಯಾನೇಜರ್. ಇವಾಗ ನೀವು ನಿಮ್ಮ ಮನೆಗೆ CCTV ಹಾಕ್ಸ್ಬೇಕು ಅಂತೀರ, ಎಲ್ಲಿ ಹಾಕ್ಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಓಕೆ. ನೀವು ಆ ಏರಿಯಾಸ್ನ ಹೋಗಿ ಸಜೆಸ್ಟ್ ಮಾಡ್ತಿದ್ರಲ್ಲ ಮ್ಯಾನೇಜರ್, ಐ ಯೂಸ್ ಟು ಅಸಿಸ್ಟ್ ಹಿಮ್. ಸೊ ದಟ್ ವಾಸ್ ಲೈಕ್ ಅ ಟ್ರೈನಿಂಗ್ ಪೀರಿಯಡ್ ಫಾರ್ ಮೀ. ಅದಾದಮೇಲೆ ಐ ಟುಕ್ ಇನಿಷಿಯೇಟಿವ್ ಆಫ್ ಗೋಯಿಂಗ್ ಮೈ ಸೆಲ್ಫ್. ಅದು ಕಲಿತಾ 1.5 ವರ್ಷ ಏನಾಯಿತು, ಐ ಗಾಟ್ ಇನ್ ಟು ದಟ್ ಜಾಬ್. ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಬ್ಲೈಂಡ್ ಸ್ಪಾಟ್ಸ್ ಎಲ್ಲೆಲ್ಲಿದೆ, ಏನೇನಿದೆ. ಸೊ ಫೆಸಿಲಿಟೀಸ್ಗೆಲ್ಲ ಹೋಗೋದು. ಐ ಯೂಸ್ ಟು ಫೈಂಡ್ ಔಟ್ ವೇರ್ ದ ಕ್ಯಾಮ್ರಾಸ್ ಆರ್ ರಿಕ್ವೈರ್ಡ್ ಅನ್ನೋದು. ದಟ್ ಗಾಟ್ ಮೀ ಇನ್ ಟು ದ ಫ್ಲೋ. ಆಲ್ಮೋಸ್ಟ್ 1.5 ವರ್ಷ ಇದ್ದರೆ. 1.5 ವರ್ಷ ಆ ಜಾಬ್ನಲ್ಲಿದ್ದೆ. ಅಲ್ಲಿ ಕನ್ನಡದವ್ರು ಯಾರು ಇದ್ರ ಫ್ರೆಂಡ್ಸ್? ಯಾರು ಕನ್ನಡದವ್ರು ಯಾರೂ ಇರಲಿಲ್ಲ, ಎಲ್ಲ ಹಿಂದಿಯವರೇ. ಓನ್ಲಿ ಮೈ ಫ್ರೆಂಡ್ಸ್ ಬ್ರದರ್ ವಾಸ್ ದೇರ್. ಓಕೆ. ದೆನ್ ಈ ಒಂದು ಲೈನೇ ಬೇರೆ ಆಗೋಯ್ತು. ಹಿ ವಾಸ್ ಒಂದು ಹೈ ಬೈ ಫ್ರೆಂಡ್ ಆಗಿದ್ದ ಅಷ್ಟೇ. ಅಲ್ಲೇನು ಬಾಡಿಗೆ ಮನೆ ಹೇಳಿ, ಬಾಡಿಗೆಗಳಲ್ಲಿ ವಿಪರೀತ ಜಾಸ್ತಿ. ಸರ್ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಅದು ಬ್ಯಾಂಗ್ಳೂರಿನಲ್ಲಿ ಇರೋದು ಪುಣ್ಯ ಅನ್ನಬೇಕು. ನಾನು ಮುಂಬೈಲಿದ್ದೆ ಸ್ವಲ್ಪ ದಿನ. ಲೋಖಂಡ್ವಾಲಲ್ಲಿ ಒಂದು ಅಪಾರ್ಟ್ಮೆಂಟು, 3 ಬೆಡ್ರೂಮು,
ಒಂದು ರೂಮಲ್ಲಿ ಅರ್ಧ ನಾನಿದ್ದದ್ದು. ಐ ವಾಸ್ ಪೇಯಿಂಗ್ 26,000. ಒಂದು ಅಪಾರ್ಟ್ಮೆಂಟು 3 ರೂಮು, ಒಂದು ರೂಮಲ್ಲಿ ಅರ್ಧ. ದೆನ್ ಯು ನೋ ಹೌ ಇಟ್ ಇಸ್ ಅಲ್ಲಿ ಹೇಗೆ ಅಂತ ನಿಮಗೆ ಗೊತ್ತು. ಮುಂಬೈನಲ್ಲಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ ಸರ್. ಅಂದರೆ ರಾತ್ರಿ ಹೊತ್ತು ನಿಮ್ಗೆ ಗೊತ್ತಿರುತ್ತೆ, ರೆಂಟ್ ಔಟ್ ಮಾಡ್ತಾರೆ ಸಣ್ಣ ಸಣ್ಣ ರೂಮ್ಸು. ವಾಶ್ರೂಮ್ಸ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಕಾಟ್ ಹಾಕ್ಬಿಟ್ಟು ಅದ್ರ ಮೇಲೆ ಬೆಡ್ ಹಾಕ್ಬಿಟ್ಟು ಅದನ್ನು ರೆಂಟ್ ಔಟ್ ಮಾಡ್ತಾರೆ. ಅಷ್ಟು ಜಾಗದ್ದು ಕೊರತೆ ಇದೆ ಅಲ್ಲಿ, ಅಷ್ಟು ಜನ ಇದ್ದಾರೆ ಅಲ್ಲಿ. ಮತ್ತೆ ಜನ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿ. ಅವ್ರಾಯ್ತು ಅವ್ರ ಪಾಡಾಯಿತು. ಬೆಳಗ್ಗೆ ಎದ್ರೆ ಅಲ್ಲಿ ನನ್ನ ಪ್ರಕಾರ ಅಲ್ಲಿ ನೀವು ಸೋಂಬೇರಿಗಳು ನೋಡೋದು ತುಂಬ ಕಮ್ಮಿ. ಅಲ್ಲಿ ಸೋಂಬೇರಿಗಳೇ ಇಲ್ಲ, ಬಿಕಾಸ್ ಟೈಮ್ ಇಸ್ ಮನಿ ದೇರ್. ಅಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸ ಹೋಗ್ತಿರ್ತಾರೆ, ಓಡಾಡ್ತಿರ್ತಾರೆ. ಅಲ್ಲಿ ಇಟ್ ಈಸ್ ವೆರಿ ಫಾಸ್ಟ್. ನೀವು ಮುಂಬೈಗೆ ಹೋಗ್ಬಿಟ್ಟು ವಾಪಸ್ ಬಂದು ಮೈಸೂರು ಅಥವಾ ಬೆಂಗಳೂರಿನಲ್ಲಿ ನೀವು ಯಾಕೆ ಜನ ಸ್ಲೋ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ ಸಡನ್ನಾಗಿ. ಅಲ್ಲಿ ಇಟ್ ಈಸ್ ಲೈಕ್ ಟೈಮ್ ಇಸ್ ಮನಿ. ನೀವು ಮೆಟ್ರೋನಲ್ಲಿ ನೀವು ಈ ಲೋಕಲ್ನಲ್ಲಿ ಓಡಾಡುವಾಗಲೂ ನೋಡ್ಬೋದು, ಅಲ್ಲೇ ತರಕಾರಿ ಕಟ್ ಮಾಡ್ಕೊತಿರ್ತಾರೆ ಟ್ರೈನಲ್ಲೇ. ಟ್ರೈನ್ ಒಳಗೆ ಯಾ ಈ ಹೆಂಗಸರು ತುಂಬಾ ಜನ ಮನೆಗಳಿಗೆ ಹೋಗಿ ಸಾರೆಲ್ಲ ಮಾಡ್ಬೇಕಂದ್ರೆ ಎಕ್ಸಾಕ್ಟ್ಲಿ ಕಾರಲ್ಲೇ ಕೂತ್ಕೊಂಡು ತರಕಾರಿ ವಾಪಸ್ ಬರ್ತಾ ಟ್ರೈನಲ್ಲೇ ಕೂತ್ಕೊಂಡು ತರಕಾರಿ ಕಟ್ ಮಾಡ್ಕೊಳೋದು, ಅಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಕೊಳೋದು, ಮನೆಗೆ ಬಂದು. ಜೊತೆಗೇನು ಅಂದರೆ ನೀವು ಎಲ್ಲ ಥರದ ಜನನೂ ನೋಡ್ತೀರಾ ಅಲ್ಲಿ. ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು ಆ ಲೋಕಲ್ನಲ್ಲಿ ಟ್ರಾವೆಲ್ ಮಾಡುವಾಗ ದಟ್ ಪರ್ಟಿಕ್ಯುಲರ್ ಒಂದು ಲೋಕಲ್ದು ಒಂದು ಬಾಕ್ಸ್ ಬಂದು, ಐ ಮೀನ್ ವಾಟ್ ಯು ಕಾಲ್ ದ್ಯಾಟ್, ಟ್ರೈನ್ದು ಒಂದು ಕಂಪಾರ್ಟ್ಮೆಂಟ್ ಬಂದು ಇಟ್ ಬಿಕಮ್ಸ್ ಲೈಕ್ ಯು ನೋ ಎವ್ರಿ ಒನ್. ಒಂದಿನ ಸಿಕ್ಕಲಿಲ್ಲ ಅಂದರೆ ಯಾಕೆ ನೆನೆ ಕಹತೆ ಹೆಸರು ಗೊತ್ತಿರಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಬಂದಿದ ತಕ್ಷಣ ಒಂದು ಸ್ಮೈಲು, ಒಂದು ಉತ್ತರನಾಯನ ಚೋ ಆಜಾವ್ ಆ ಥರ ಒಂದು ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಆ ಥರ ಲೋಕಲ್ಸ್ ಇರೋದಲ್ಲಿ ಅವ್ ಎಕ್ಸ್ಪೀರಿಯನ್ಸ್ ಆಲ್ ದ್ಯಾಟ್. ಇಟ್ಸ್ ಫನ್. ನೆನೆಸ್ಕೊಂಡ್ರೆ ಇವಾಗ ಒಂಥರ ಫೀಲ್ ಗುಡ್. ಏನೇ ಇದೆಲ್ಲ ಅಂದರೆ ಅಪ್ಪ ಅಮ್ಮ ಈಗ ಬೇರೆ ಆಗಿ ಆಲ್ಮೋಸ್ಟ್ 1-2 ವರ್ಷ ಕಳೆದಿತ್ತು ಅಲ್ವಾ? ಅಪ್ಪ ಅಮ್ಮ ಈಗ ಬೇರೆ ಆದಂಥ ಟೈಮಲ್ಲಿ ನೀವು ಮುಂಬೈ ಹೋಗೋಕ್ಕಿಂತ ಮುಂಚೆ ಎಲ್ಲೂ ಕೂಡ ನೀವು, ಈಗ ನೀವು ಚಿಕ್ಕ ಮಗು ಅಲ್ಲ, 17-18 ವರ್ಷ. ಕರೆಕ್ಟ್. ನಿಮಗೆಲ್ಲ ಗೊತ್ತಾಗ್ತಿತ್ತು, ಅಪ್ಪ ಬೇರೆ ಹೋಗ್ತಾರೆ, ಅಮ್ಮನೂ ಬೇರೆ ಆಗ್ತಾರೆ. ಯಾಕೆ ನೀವೆಲ್ಲೂ ಕೂಡ ಅವರಿಬ್ಬರನ್ನೂ ಪ್ಯಾಚ್ ಮಾಡೋದು ಅಥವಾ ಅಂದರೆ ಈಗ ಸಂಧಾನ ಮಾಡಿಸೋದು ಯಾಕೆ ನೀವು ಮಾಡಲಿಲ್ಲ? ನಿಮ್ಮ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಾ ಅಥವಾ? ಐ ಟ್ರೈಡ್ ಮೈ ಬೆಸ್ಟ್. ಅಂದರೆ ಎಲ್ಲ ಯಾರು ಮಾಡೋದಿಲ್ಲ, ದೇ ವಿಲ್ ಡೆಫಿನೆಟ್ಲಿ ಡೂ ಅಲ್ಲ. ಇವಾಗ ಅಪ್ಪ ಅಮ್ಮ ಸಪ್ರೇಟ್ ಆಗ್ತಿದ್ದಾರೆ ಅಂದರೆ ಯು ಟ್ರೈ ಟು ಕನ್ವಿನ್ಸ್ ದೆಮ್. ನಾನಿದ್ದೀನಿ, ನನ್ನನ್ನು ಬಿಟ್ಟು ನೀವಿಬ್ಬರು ದೂರ ಹೋಗ್ತಿದ್ದೀರಾ ಅಂದರೆ ನಾನು ಇಲ್ಲಿಗೆ ಹೋಗಲಿ? ಹಾಂ, ಅದು ನಾನು ಅದನ್ನು ಕೇಳ್ತಿರೋದು. ಎಸ್. ಸೊ ದಟ್ ವಾಸ್ ದೇರ್. ಇದೆಲ್ಲ ಮಾತುಕತೆಗಳಾಯಿತು ಸಾಕಷ್ಟು ಟೈಮ್. ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್ ಆಲ್ 3 of us. ಡ್ಯಾಡ್ ಜಾಸ್ತಿ ಮಾತಾಡ್ತಿರಲಿಲ್ಲ ಆಫ್ಟರ್ ದ್ಯಾಟ್ ಆಕ್ಸಿಡೆಂಟ್ ಆ್ಯಂಡ್ ಆಲ್. ಇಟ್ ವಾಸ್ ಲೈಕ್ ವೆರಿ ಕ್ವೈಟ್. ಮಾಮ್ ಅಗೇನ್ ಒಂದೇ, ಇಟ್ಸ್ ನಾಟ್ ವರ್ಕಿಂಗ್ ಔಟ್ ಬಿಟ್ವೀನ್ ಅಸ್. ಯು ವಾಂಟ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್. ಒನ್ ಫೈನ್ ಡೇ ಶಿ ಟುಕ್ ಆಫ್. ಅಂದರೆ ಒಂದಿನ ಶಿ ಸೆಡ್ ಐ ಆಮ್ ಡನ್, ನಾನು ಹೋಗ್ತಾ ಇದ್ದೀನಿ. ಶಿ ಲೆಫ್ಟ್. ಐ ಕುಡಂಟ್ ಡೂ ಎನಿಥಿಂಗ್. ಏನು ಮಾಡ್ತೀರಾ ನೀವು? ಪುಟ್ ಯುವರ್ ಸೆಲ್ಫ್ ಇನ್ ಮೈ ಸಿಚುವೇಶನ್ ಆ್ಯಂಡ್ ಸಿ ಲೈಕ್ ಏನು ಮಾಡೋದಕ್ಕಾಗತ್ತೆ? ಈ ಸಿನಿಮಾಗಳನ್ನಲ್ಲಿ ತೋರಿಸ್ದಂಗೆ ಕಾಲಿಟ್ಕೊಂಡು ಬಿಡೋದಿಲ್ಲ. ಯು ಕ್ಯಾನ್ ಡೂ ದ್ಯಾಟ್. ರಿಯಲ್ ಲೈಫ್ನಲ್ಲಿ ಅದೆಲ್ಲ ನಡೆಯೋದಿಲ್ಲ. ಲೈಫಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ, ಇಂಪಾರ್ಟೆನ್ಸ್ ಇರುತ್ತೆ. ವೆನ್ ದೇ ದೇ ಡೋಂಟ್ ವಾಂಟ್ ಯು ಇನ್ ದೇರ್ ಲೈಫ್, ಯು ಕ್ಯಾಂಟ್ ಫೋರ್ಸ್ ದೆಮ್ ಟು ಹ್ಯಾವ್ ಮೀ, ರೈಟ್? ನನಗೆ ಬೇಕು ನೀನು ಅಂದರೆ ನನಗೆ ನೀನು ಬೇಡ ಅಂತಂದಾಗ ಯು ಕ್ಯಾಂಟ್ ಪುಟ್ ಯುವರ್ ಸೆಲ್ಫ್ ಇನ್ ದ್ಯಾಟ್ ಪ್ಲೇಸ್ ಆ್ಯಂಡ್ ಸೇ ಲೈಕ್ ಇಟ್ ಡಿಂಟ್ ವರ್ಕ್ ಔಟ್. ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಆ 2 ವರ್ಷ ನೀವೇನು ಕೆಲಸ ಮಾಡ್ತಿದ್ರಿ, ಇಲ್ಲಿ ದುಡಿತಾ ಇದ್ರಿ, ಕೆಲಸ ಮಾಡ್ತಿದ್ರಿ, ಬ್ಯುಸಿ ಇದ್ರಿ. ಬಟ್ ಅಟ್ ಎ ಸೇಮ್ ಟೈಮ್ ಈ ಬುದ್ಧಿ ಮನಸ್ಸಿರತ್ತಲ್ಲ, ಒಂದು ಸ್ವಲ್ಪ ಆಟ ಆಡ್ತಿರತ್ತೆ. ನಿಮ್ಮ ಎಮೋಷನ್ ಬ್ಯಾಲೆನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರಿ ಆ ಟೈಮಲ್ಲಿ? ಈಗ ಬೆಳಗ್ಗೆ ಎಲ್ಲ ಬ್ಯುಸಿ ಇದ್ದು ರಾತ್ರಿ ಮಲ್ಗೋ ಮುಂಚೆ ಮಲ್ಗಕ್ಕಂತ ಬಂದಾಗ ಅವಾಗ ಒಂದು ಕ್ಯಾಸೆಟ್ ಪ್ಲೇ ಆಗತ್ತೆ, ಗೊತ್ತಾ? ಕರೆಕ್ಟ್. ನನ್ನ ಲೈಫಲ್ಲಿ ಏನಾಯಿತು ಇದೆಲ್ಲ ಅಂತ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರಿ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರು ಏನು ನಮ್ಮ ಡ್ಯಾಡ್ ಮಾಮ್ ದೂರ ಆದರು, ದಟ್ ಈಸ್ ವೆನ್ ಐ ರಿಯಲೈಸ್ ವಾಟ್ ಲೈಫ್ ಇಸ್. ಒಂದಷ್ಟು ದಿನ ಆ ಕ್ಯಾಸೆಟ್ ಪ್ಲೇ ಆಯಿತು, ಏನು ನಡೀತಾ ಇದೆ ನನ್ನ ಲೈಫ್ನಲ್ಲಿ, ಎಲ್ಲ ಚೆನ್ನಾಗಿತ್ತು. ಲೈಕ್ ಸಡನ್ಲಿ ಐ ಹ್ಯಾವ್ ನಥಿಂಗ್ ಇನ್ ಮೈ ಲೈಫ್. ಆ ಎಮೋಷ್ನಲ್ ಜರ್ನಿ ಅನ್ನೋದೊಂದಿದೆ,
ಅದು ಓನ್ಲಿ ಪೀಪಲ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿಲ್ ನೋ ದ್ಯಾಟ್. ನನಗೂ ಆಗಿದೆ. ಬಟ್ ವಿತ್ ದ್ಯಾಟ್ ಮನುಷ್ಯನಿಗೆ ಒಂದು ಒಳ್ಳೆಯದು ಅಥವಾ ಕೆಟ್ಟದ್ದು ಅನ್ಬೋದು. ದೇವ್ರು ಕೊಟ್ಟಿರೋದೇನು ಅಂದರೆ ಮರುವು ಅನ್ನೋದು. ಜಲ್ದಿ ಮರ್ತೋಗ್ತಾರೆ ಅದನ್ನು. ಯು ಗೆಟ್ ಇನ್ ದ ಫ್ಲೋ. ಲೈಫ್ ಹೇಗೆ ತೊಗೊಂಡೋಗುತ್ತೋ ಆ ಫ್ಲೋನಲ್ಲಿ ನೀವು ಹೋಗೋದಕ್ಕೆ ಶುರು ಮಾಡಿಬಿಡ್ತೀರ. ಅಲ್ಲೇ ಕೂತ್ಕೊಂಡು ಅಳ್ತಾ ಇದ್ರೆ ಅಲ್ಲೇ ಇರ್ತೀರ ಲೈಫಲ್ಲಿ. ದ್ಯಾಟ್ ಈಸ್ ವಾಟ್ ಹ್ಯಾಪನ್ ವಿತ್ ಮೀ. ಒಂದಷ್ಟು ದಿನ ಅದು ಹಿಟ್ ಆಯಿತು, ಒಂದಷ್ಟು ಬೇಜಾರಾಯಿತು, ಒಂದಷ್ಟು ಹತ್ತಿದ್ದೀನಿ. ಯಾರ ಹತ್ರನೂ ಹೇಳ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ದೆನ್ ಯು ಗೆಟ್ ಬ್ಯಾಕ್ ಟು ದ ಫ್ಲೋ. ಲೈಫ್ ಅನ್ನೋ ಫ್ಲೋನಲ್ಲಿ ನೀವು ವಾಪಸ್ಸು ಹೋಗಲೇಬೇಕಾಗತ್ತೆ. ಆ್ಯಂಡ್ ಅವಾಗಿರೋ ಕಷ್ಟ ಏನು ಬರುತ್ತಲ್ಲ ಆ ಸಿಚುವೇಶನ್ಸ್ನಲ್ಲಿ, ಅದು ಇದನ್ನೆಲ್ಲ ಮರೆಸ್ಬಿಡುತ್ತೆ. ಲೈಫ್ ಇನ್ನೂ ತುಂಬ ಜಾಸ್ತಿ ಇದೆ ಆ್ಯಂಡ್ ದಿಸ್ ಇಸ್ ನಥಿಂಗ್ ಅನ್ನಿಸ್ಬಿಡುತ್ತೆ. ನಾವು ವೆನ್ ಯು ನೋ ವಾಟ್ ಯುವರ್ ನೆಕ್ಸ್ಟ್ ಸ್ಟೆಪ್ ಇಸ್ ಆರ್ ವೆನ್ ಯು ನೋ ನೆಕ್ಸ್ಟ್ ನಿಮ್ಮ ನಾಳೆ ಏನು ಲೈಫ್ ಹೇಗಿರುತ್ತೆ ಅನ್ನೋದು ಗೊತ್ತಾದಾಗ ಯು ಸ್ಟಾರ್ಟ್ ಪ್ಲಾನಿಂಗ್ ಫಾರ್ ದ್ಯಾಟ್. ಯು ಫರ್ಗೆಟ್ ಅಬೌಟ್ ದ ಪಾಸ್ಟ್. ಮುಗೀತು, ಬೀದಿಗೆ ಬಂದಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಬದುಕಲೇಬೇಕು. ಇನ್ನೇನಾಗ್ಬೋದು, ಏನು ವರ್ಸ್ಟ್ ಆಗಿದೆ. ಸಿ ಆ ಒಂದು ಪಾಯಿಂಟ್ನಲ್ಲೇ ತುಂಬ ಜನ ಮಿಸ್ ಹೊಡೆಯೋದು. ಯುನೋ ನನಗೆಲ್ಲ ಮುಗ್ದೋಯ್ತು, ನನ್ನ ಲೈಫ್ ಆಗೋಯ್ತು. 2 ವರ್ಷ ಆಯಿತು ಮುಂಬೈಗೆ ಹೋಗಿ. ಮುಂಬೈ ಕೆಲಸ ಚೆನ್ನಾಗಿ ನಡೀತಿತ್ತು. ಆ್ಯಂಡ್ ಸ್ಲೋಲಿ ಐ ಗಾಟ್ ಇನ್ ಟು ದ ಫ್ಲೋ. ಅಲ್ಲಿಂದ ನಾಟ್ 2 years, ಐ ಗೆಸ್ 3.5, 4 years ಐ ವಾಸ್ ದೇರ್. ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದೆ. ಟ್ರಾನ್ಸ್ಫರ್ ಆಯಿತು ಬ್ಯಾಂಗ್ಳೂರಿಗೆ. ಐ ವಾಂಟೆಡ್ ದ ಟ್ರಾನ್ಸ್ಫರ್. ವಾಪಸ್ ಬರೋಣ ಬ್ಯಾಂಗ್ಳೂರಿಗೆ ಅಂತ. ಬ್ಯಾಂಗ್ಳೂರಿಗೆ ಬಂದೆ. ಆ್ಯಂಡ್ ದೆನ್ ಚೀಫ್ ಸೆಕ್ಯೂರಿಟಿ ಆಫೀಸರ್ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ಒಂದು ಜಾಬ್. ಇಟ್ ವಾಸ್ ಗುಡ್ ಜಾಬ್. ಪೇ ವಾಸ್ ಆಲ್ಸೋ ಗುಡ್. ಮುಂಬೈನಲ್ಲಿ ಐ ಯೂಸ್ ಟು ಗೆಟ್ ಅಬೌಟ್ 18,000 or something. ಬ್ಯಾಂಗ್ಳೂರಿನಲ್ಲಿ ವೆನ್ ಐ ಕೇಮ್ ಹಿಯರ್ ಐ ವಾಸ್ ಆಫರ್ಡ್ 25,000. I thought it's a good shift. 7,000. Yeah. So ಅಲ್ಲಿಂದ ಚಾನ್ಸರಿ ಪೆವಿಲಿಯನ್ಗೆ ಐ ಶಿಫ್ಟೆಡ್. ಅಲ್ಲಿ ನನ್ನ ಹೋಟೆಲ್ ಜರ್ನಿ ಸ್ಟಾರ್ಟ್ ಆಯಿತು. ಇನ್ ಬಿಟ್ವೀನ್ ವೆನ್ ಐ ವೆಂಟ್ ದೇರ್ ಐ ಟೋಲ್ಡ್ ಯು ದಟ್ ಐ ಯೂಸ್ ಟು ಸ್ಲೀಪ್ ಇನ್ ದಟ್ ಕಂಟೋನ್ಮೆಂಟ್ಸ್. ಇದು ಟ್ರೈನ್ಸ್. ಆಗ ಕೆಲಸಗಳಿಲ್ಲದೆ ಇರೋವಾಗ ಐ ಹ್ಯಾಡ್ ಹೋಟೆಲ್ಸ್ಗೆ ಹೋಗೋದು, ಕೆಲಸ ಇದೆಯಾ ಅಂತ ಕೇಳೋದು. ಇದೆ ಅಂತಂದಾಗ ಐ ಹ್ಯಾವ್ ವರ್ಕ್ಡ್ ಲೈಕ್ 10-15 days ಇನ್ ಹೋಟೆಲ್. ತಟ್ಟೆಗಿಟ್ಟೆ ಎತ್ತೋದು, ಟೇಬಲ್ ಕ್ಲೀನ್ ಮಾಡೋದು, ಅದೆಲ್ಲ ಅವಮಾನ ಅಲ್ಲ. ಸಿ, ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಡನ್ ಆಲ್ ದೋಸ್ ಥಿಂಗ್ಸ್. ಇದನ್ನು ಹೇಳ್ಕೊಂಡ್ರೆ ಹೋಗಿ ಕೆಲಸ ಕೇಳ್ತಾ ಇದ್ರಿ. ಯಾ, ಆ ಒಂದು ಗ್ಯಾಪ್ ಏನಿತ್ತು ಆ ಜಾಬ್ಗೆ, ಒಂದಷ್ಟು ವೆನ್ ಐ 15-20 ದಿನ. ವೆನ್ ಬಿಫೋರ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಆ ಡ್ರೈವಿಂಗ್ ಕೆಲಸ ಮಾಡೋದಕ್ಕೆ ಮುಂಚೆ. ಸೊ ಐ ಹ್ಯಾವ್ ಡನ್ ಆಲ್ ದ್ಯಾಟ್ ಥಿಂಗ್. ಈಗ ನೆನೆಸ್ಕೊಂಡ್ರೂ ಖುಷಿ ಆಗುತ್ತೆ, ಇಷ್ಟೆಲ್ಲ ಮಾಡಿದ್ದೀನಲ್ಲ ಲೈಫ್ನಲ್ಲಿ ಅಂದ್ಬಿಟ್ಟು. ದೇರ್ ಇಸ್ ನೋ ಬ್ಲ್ಯಾಂಕ್ ಸ್ಪಾಟ್ಸ್ ಇನ್ ಮೈ ಲೈಫ್. ಅಲ್ಲ, ಈಗ ಅಲ್ಲಿ ಹೋಟೆಲಲ್ಲಿ ಸಪ್ಲೈ ಮಾಡೋ ಟೈಮಲ್ಲಿ ಅಲ್ಲಿ ಬರೋ ಕಸ್ಟಮರ್ಸ್ ಆಗಲಿ, ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ತಟ್ಟೆ ತೆಗಿಯಪ್ಪ ಅಂತಾರೆ, ಏಯ್ ಬಾರೋ ಇಲ್ಲಿ ಎತ್ತೋ ಅಂತಾರೆ. ಸಪ್ಲೈ ಮಾಡ್ತಿರಲಿಲ್ಲ. ಐ ಯೂಸ್ ಟು ಓನ್ಲಿ ಕ್ಲೀನ್ ದ ಟೇಬಲ್ಸ್. ಸಪ್ಲೈ ಮಾಡೋದಕ್ಕೆ ಯು ನೀಡ್ ಎಕ್ಸ್ಪೀರಿಯನ್ಸ್. ಅದಕ್ಕೂ ಎಕ್ಸ್ಪೀರಿಯನ್ಸ್ ಆಫ್ಕೋರ್ಸ್. ಓಕೆ. ಒಂದೊಂದು ಟೇಬಲ್ಗೆ ಹೋಗಿ ಸಪ್ಲೈ ಮಾಡಬೇಕು ಅಂದ್ರೂ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸಣ್ಣ ಹೋಟ್ಲಲ್ಲೂ ಬರೀ ಕ್ಲೀನ್ ಮಾಡೋದಕ್ಕೇನೋ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಟೇಬಲ್ ಕ್ಲೀನಾಗಿ ಒರೆಸ್ತಾನೆ ಅಷ್ಟು ಸಾಕು ಅಂತಂತಾರೆ. ಸೊ ನಾನು ರೀಸೆಂಟ್ ರಿಯಾಲಿಟಿ ಶೋನಲ್ಲೂ ಐ ಯೂಸ್ ಟು ಕ್ಲೀನ್ ದ ಸ್ಲ್ಯಾಬ್, ಒಂದು ಕಿಚನ್ದು ಸ್ಲ್ಯಾಬ್. ಅದನ್ನು ಒರೆಸೋವಾಗೆಲ್ಲ ಐ ಯೂಸ್ ಟು ರಿಮೆಂಬರ್ ದಟ್. ಮುಂಬೈ ದಿನಗಳು. ಎಸ್, ಇಟ್ ವಾಸ್ ಫನ್. ಈಗ ಅಲ್ಲಿ ತನಕ ಸಿನಿಮಾ, ಆ್ಯಕ್ಟಿಂಗು, ಸೀರಿಯಲ್ ಅದೆಲ್ಲ ಏನೂ ತಲೆಗಿಲ್ಲ? ಇಲ್ಲ, ಏನೂ ಇರಲಿಲ್ಲ. ಜಸ್ಟ್ ಒಂದು ಲೈಫಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳ್ಬೇಕು. ಐ ನೀಡ್ ಟು ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನ್ನದೇ ಒಂದು ಐಡೆಂಟಿಟಿ ಮಾಡ್ಕೊಬೇಕು ಅನ್ನೋದಷ್ಟೇ ನನಗೆ. ಸಿಗೋ ಕೆಲಸ ಎಲ್ಲ ಮಾಡ್ತಿದ್ದೆ ಅದಕ್ಕೆ ಮುಂಚೆ. ಲೈಕ್ 15 days ಇದು, 10 days ಇದು, 2 days ಅದು ಅಂತ. ದೆನ್ ಡ್ರೈವಿಂಗ್ ಆಯಿತು, ಇದಾಯಿತು. ದೆನ್ ಲೈಕ್ ಐ ಟೋಲ್ಡ್ ಯು, ಜರ್ನಿ ಚಾನ್ಸರಿ ಪೆವಿಲಿಯನ್ವರೆಗೂ ಬಂತು. ಅದಾದಮೇಲೆ ಐ ಶಿಫ್ಟೆಡ್ ಕಪಲ್ ಆಫ್ ಹೋಟೆಲ್ಸ್. BGN ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಒಂದು ಹೋಟೆಲ್ ಇಂಡಸ್ಟ್ರಿ ಇತ್ತು.
They're like chain of hotels. Uh, they had 24 restaurants all over Bangalore, Hyderabad, Mumbai. Mumbai was known city to me. So ಅಲ್ಲಿಗೆ ರೀಜ್ನಲ್ ಹೆಡ್ ಆದೆ ನಾನು ಫಾರ್ ಫೆಸಿಲಿಟೀಸ್. ಐ ಯೂಸ್ ಟು ಟೇಕ್ ಕೇರ್ ಆಫ್ ಬ್ಯಾಂಗ್ಳೂರ್, ಅಗೇನ್ ಮುಂಬೈ ಆ್ಯಂಡ್ ಹೈದ್ರಾಬಾದ್. ಎಲ್ಲ ಸಿಟಿಗೂ ಓಡಾಡ್ತಿದ್ದೆ. ಅಲ್ಲಿಂದ ಐ ಗಾಟ್ ಇನ್ ಟು ದಿಸ್ ಅಲೀಲಾ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ. ಇಟ್ಸ್ ಅ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಲೈಫ್ ವಾಸ್ ಗುಡ್. ಒಂದು ಸ್ವಂತ ಒಂದು ಐಡೆಂಟಿಟಿ ಇತ್ತು. ದೆನ್ ಐ ವೆಂಟ್ ಬ್ಯಾಕ್. ನನ್ನ ಅತ್ತೆ ಮನೆಗೆ ಹೋಗಿ ನನ್ನ ಹೆಂಡತಿ ಐ ಸೆಡ್ ಇಲ್ಲಿ ಹೀರೋಯಿನ್ ಎಂಟ್ರಿ. ಹೇಳಿ ಇವಾಗ ಹೀರೋಯಿನ್ ಎಂಟ್ರಿ. ಎಸ್, ಐ ಡೆಂಟ್ ನೋ, ಅಂದರೆ ಅವಳು ಮದುವೆ ಆಗಿದ್ದಾಳ ಆಗಿಲ್ವಾ, ಏನು ನಡೀತದೆ. ಯಾಕೆಂದರೆ ನನ್ನ ಫ್ಯಾಮಿಲಿ ನೀವೆಲ್ಲೂ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅವ್ರನ್ನ? ಇಲ್ಲ, 4 years ದೆರ್ ವಾಸ್ ನೋ ಕಾಂಟ್ಯಾಕ್ಟ್. ಆ 4 yearsನಲ್ಲಿ ನಾನೆಲ್ಲಿದ್ದೀನಿ, ನಾನೇನು ಮಾಡ್ತೀನಿ ಅಂತ ಅವಳಿಗೂ ಗೊತ್ತಿಲ್ಲ, ಅವಳೇನು ಮಾಡ್ತಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ವೆರಿ ಸೀರಿಯಸ್ ಇನ್ ಮೈ ಲೈಫ್. ಯಾರೂ ಬೇಡ, ಏನೂ ಬೇಡ ಅನ್ನೋ ರೀತಿನಲ್ಲಿತ್ತು. ಬಟ್ ದೆನ್ ವೆನ್ ಇಟ್ ವಾಸ್ ಆಲ್ ಸೆಟ್, ನನಗೊಂದು ಯುನೋ ಬೇಸ್ ಇದೆ. ಐ ಕ್ಯಾನ್ ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ ಅಂದಾಗ ಐ ವೆಂಟ್ ಬ್ಯಾಕ್ ಆ್ಯಂಡ್ ವಾಂಟೆಡ್ ಟು ನೋ ಇಫ್ ಶಿ ಇಸ್ ಮ್ಯಾರಿಡ್ ಆರ್ ನಾಟ್. ಅವ್ರ ಅಕ್ಕಂಗೆ ಫೋನ್ ಮಾಡಿದೆ. ಇಲ್ಲಿ ಚಿಕ್ಕಮಂಗ್ಳೂರ್ಲಿದ್ರ? ಇಲ್ಲಿ ಬೆಂಗಳೂರು? ಇಲ್ಲ, ಬ್ಯಾಂಗ್ಳೂರ್ನಲ್ಲಿದ್ಲು. ಹಾಂ. ಸೊ ಅವ್ರ ಅಕ್ಕಂಗೆ ಫೋನ್ ಮಾಡಿದೆ ಫಸ್ಟು. ಹೇಗಿದ್ದೀರಾ, ಏನು, ಎಲ್ಲಿದೆಯಾ, ಏನು ಇಷ್ಟು ವರ್ಷ ಎಲ್ಲಿದ್ದೆ ನೀನು, ಇದ್ದೇ ಎಲ್ಲೋ, ಸೊ ಹೌಶಿ, ಇಲ್ಲೇ ಇದ್ದಾಳೆ, ಕೊಡ್ತೀನಿ ಇರು ಅಂತ ಅಂದ್ಬಿಟ್ಟು. ಆವಾಗ ದಟ್ ಈಸ್ ವೆನ್ ವಿ ಸ್ಪೋಕ್ ಫಾರ್ ದ ಫಸ್ಟ್ ಟೈಮ್. ಅದಾದಮೇಲೆ ಮೀಟ್ ಮಾಡೋಣ ಅಂತಂತ ಡಿಸೈಡ್ ಮಾಡಿ ವಿ ಮೆಟ್ ಎಮ್ ಜಿ ರೋಡ್ ಕಾಫಿ ಡೇನಲ್ಲಿ ಮೀಟ್ ಮಾಡಿದ್ವಿ. ದೆನ್ ಇಟ್ ವಾಸ್ ಆಲ್ ಲೈಕ್ ಮದುವೆ ಆಗಿಲ್ಲ, ನಂದು ಆಗಿಲ್ಲ, ಮದುವೆ ಆಗೋಣ ಅಷ್ಟೇ. ಸ್ಟೇಟ್ ಮದುವೆ ಪ್ರಪೋಸಲ್ ಡೈರೆಕ್ಟು. ಅದಾಗಿ ದೇವಸ್ಥಾನದಲ್ಲಿ ಹೋಗಿ ಒಂದು ದಿನ ಕೇಳಿ ಅವರ ಮಮ್ಮಿ, ಅಂದರೆ ನಮ್ಮ ಅತ್ತೆಗೆ, ನಮ್ಮ ಅತ್ತೆ ಮಾವನ ಕೇಳಿದಾಗ ನಮ್ಮ ಮಾವ ಈ ಸೈಡ್ ನೋ, ಕೊಡಲ್ಲ. ಎಲ್ಲೋಗಿದ್ದೆ, ಏನು ಮಾಡ್ತಿದ್ದೆ, ನಿಮ್ಮ ಫ್ಯಾಮ್ಲಿ ಹಂಗಿದೆ, ಐ ಡೋಂಟ್ ನೋ ವಾಟ್ ಯು ಆರ್ ಡೂಯಿಂಗ್. ಅವರು ಹಿ ವಾಸ್ ಅ ಸರ್ಕಲ್ ಇನ್ಸ್ಪೆಕ್ಟರ್. ಸೊ ಅವ್ರದ್ದು ಅಷ್ಟು ಕ್ವೆಶನ್ಸ್. ಅಫ್ಕೋರ್ಸ್ ಮಗಳು ಅಂದಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಸೊ ಇಲ್ಲ ಅಂತಂದರು. ನಮ್ಮತ್ತೆ ಶಿ ಫಾಟ್ ಫಾರ್ ಇಟ್. ಶಿ ಸೆಡ್ ಇಲ್ಲ, ಕೊಡೋಣ. ತಮ್ಮನ ಮಗ ಅಲ್ಲ, ಅಂದರೆ ನಮ್ಮಪ್ಪ ವಾಸ್ ಹರ್ ಬ್ರದರ್. ಸೊ ಅದಾದಮೇಲೆ ಅಪ್ಪನ ತಂಗಿ ಮಗಳು, ಅಪ್ಪನ ಅಕ್ಕನ ಮಗಳು. ಹಾಂ, ಅಪ್ಪನ ಅಕ್ಕನ ಮಗಳು. ಸೊ ಶಿ ವಾಸ್ ಲೈಕ್ ಓಕೆ ವಿತ್ ಇಟ್. ನನ್ನ ಮದುವೆಗೆ ನನ್ನ ಕಡೆಯಿಂದ ಒಂದು 4 ಜನ ಫ್ರೆಂಡ್ಸು, ನನ್ನ ಹೆಂಡತಿ ಕಡೆಯಿಂದ ಒಂದು ಅವ್ರ ಅಕ್ಕ, ನಮ್ಮ ಅತ್ತೆ, ಒಂದು 5-6 ಜನ, ಟೋಟಲಾಗಿ ಒಂದು 15 ಜನ ಪೂಜಾರಿನೂ ಸೇರಿಸಿ ಮದುವೆ ಆದ್ವಿ. ಮನೆಗೆ ಬಂದು ಮಾವ ಬಂದಿಲ್ಲ. ಇಲ್ಲ, ಮದುವೆ ಆಯಿತು. ಮನೆಗೆ ಬಿಟ್ಟು ಮತ್ತೆ ಆಫೀಸ್ಗೆ ಹೋದೆ. ಬೆಳಗ್ಗೆ ಮದುವೆ ಆಗಿದ್ದು, ಮಧ್ಯಾಹ್ನ ಎಲ್ಲರಿಗೂ ಒಂದು ಸಾಗರ್ನಲ್ಲಿ ದೋಸೆ ತಿನ್ನಿಸ್ಬಿಟ್ಟು ಅಷ್ಟೇ ಹೆಂಡ್ತಿನ ಮನೆಗೆ ಬಿಟ್ಬಿಟ್ಟು ಬಜೆಟ್ ಮದುವೆ ವಾಪಸ್ ಆಫೀಸ್ಗೆ ಹೋಗಿದ್ದು. ಐ ಗೆಸ್ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಮದುವೆ ಆಗಿದ್ದು. ಬಟ್ ಸ್ಟಿಲ್ ಹ್ಯಾಪಿ ದಟ್ ಆಲ್ ದಟ್ ಹ್ಯಾಪೆಂಡ್ ಇನ್ ಮೈ ಲೈಫ್. ನೀವು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಿಂದಾನೇ ಮುಂದೆ ಹೇಗಿರ್ತೀರ ಲೈಫಲ್ಲಿ ಅಂತ ಕಲಿಯೋದು. ಆ್ಯಂಡ್ ಟುಡೇ ಲೈಕ್ ಯು ಸೆಡ್, ನಿಮ್ಮದೊಂದು ಪುಟ್ಟ ಸಂಸಾರ, ನೀವು ನಿಮ್ಮ ಹೆಂಡತಿ ಮಗ, ಆ ಸರ್ಕಲ್ನ ನಾನು ಏನಕ್ಕೆ ಅಷ್ಟೊಂದು ಕಾಪಾಡ್ಕೊತೀನಿ ಅಂದರೆ, ಐ ಡೋಂಟ್ ವಾಂಟ್ ವಾಟ್ ಹ್ಯಾಪನ್ ಟು ಮೀ. ನನ್ನ ಮಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋದು ನನಗೆ ಇಷ್ಟ ಇಲ್ಲ. ನನಗೆ ಏನೇನು ಸಿಕ್ಕಲಿಲ್ವೋ ಲೈಫಲ್ಲಿ, ಐ ಗಿವ್ ಎವ್ರಿಥಿಂಗ್ ಟು ಹಿಮ್. ಐ ವಾಂಟ್ ಟು ಕೀಪ್ ಹಿಮ್ ಹ್ಯಾಪಿ. ಈಗ ಮದುವೆನೂ ಆಯಿತು, ಒಂದು 15-20 ಜನರ ಜೊತೆ, ಅಂದರೆ ಅವ್ರನ್ನ ಮದುವೆಗೆ ಕರೆದು ದೋಸೆ ಎಲ್ಲ ಮ್ಯಾನೇಜ್ ಮಾಡಿದೆ. ಆದರೆ ಮದುವೆಗೆ ಮುಂಚೆ ನಿಮ್ಮ ಹೆಂಡತಿ ಒಟ್ಟಿಗೆ ಒಂದಿನ ಯಾವತ್ತಾದರೂ ಕೂರಿಸ್ಕೊಂಡು ನಿಜಾನ ಮಾತಾಡಿದ್ರ? ಅಂದರೆ ನೋಡಮ್ಮ, ಅಂದರೆ ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಅವ್ರ ತಂದೆ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರು ನೆನೆಸ್ಕೊಂಡ್ರೆ ಎಂಥ ದೊಡ್ಡವ್ರಿಗೆ ಕೊಟ್ಟಬೇಕಾದ್ರೂ ಮದುವೆ ಮಾಡ್ಬೋದು. ನೀವು ಯಾವತ್ತಾದರೂ ನೋಡು, ನನ್ನ ಹಿಂದೆ ಈಗ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿಂಗಿದೆ, ಅಪ್ಪ ಅಮ್ಮ ಹಿಂಗೆ ಪ್ರಾಬ್ಲಮ್ ಇದೆ, ನನಗೀಗ ಹೊಸದಾಗಿ ಕೆಲಸ ಸಿಕ್ಕಿದೆ, ನಾನು ಮುಂದೆ ಹೆಂಗೆ ನೋಡ್ಕೋತೀನೋ ಎಲ್ಲೋ ಗೊತ್ತಿಲ್ಲ,
ಆದರೂ ರಿಸ್ಕ್ ತೊಗೊಳಕ್ಕೆ ರೆಡಿ ಇದೆಯಾ ಆ ಥರ ಏನಾದರೂ ಮಾತಾಡಿದ್ರ ಹಾಗೆಲ್ಲ ಅಥವಾ ಅಫ್ಕೋರ್ಸ್ ನಮ್ಮ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಅವ್ರಿಗೆ ಗೊತ್ತಿತ್ತು ಬಿಕಾಸ್ ದೇ ಆರ್ ರಿಲೇಟಿವ್ಸ್ ಕಂಪ್ಲೀಟಾಗಿ ಗೊತ್ತಿತ್ತು. ಬಟ್ ನಾನು ಯಾವಾಗ ಮನೆ ಬಿಟ್ಟು ಹೊರಟೆ ಅಲ್ಲಿಂದ ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಐ ಟೋಲ್ಡ್ ಹರ್ ವಾಟ್ ಐ ವೆಂಟ್ ಥ್ರೂ. ಆ್ಯಂಡ್ ಮಧ್ಯದಲ್ಲಿ ಅವಳಿಗೆ ಸಾಕಷ್ಟು ಪ್ರಪೋಸಲ್ಸ್ ಬಂದಿತ್ತು. ಶಿ ನೆವರ್ ಗಾಟ್ ಮ್ಯಾರಿಡ್. ಅವಳ ಮನೇಲಿ ಹಠ ಹಿಡಿದು ಕೂತಿದೆ, ಮದುವೆ ಆದರೆ ನನ್ನನ್ನು ಮದುವೆ ಆಗ್ತೀನಿ, ಇಲ್ಲಾಂದರೆ ಆಗೋದಿಲ್ಲ ಅಂತ. ಸೊ ಮನಸ್ಸಲ್ಲಿ ಇದ್ರಿ ನೀವು? ಎಸ್. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ದಟ್ಸ್ ವೈ ಐ ವೆಂಟ್ ಬ್ಯಾಕ್ ಆ್ಯಂಡ್ ಅಪ್ರೋಚ್ಡ್. ಇಲ್ಲಾಂದಿದ್ರೆ ಐ ನ್ಯೂ ವಾಂಟ್ ಹೆಲ್ಪ್ ಅಂತ. ಬಟ್ ನೀವು ಹೇಳ್ದಾಗೆ ಐ ಸ್ಪೋಕ್ ಟು ಹರ್ ಎವ್ರಿಥಿಂಗ್. ಶಿ ಸೆಡ್ ಇಟ್ಸ್ ಓಕೆ. ಇಷ್ಟು ವರ್ಷನೇ ಇದ್ದೀವಿ ಜೊತೆಯಲ್ಲಿ, ಐ ನೋ ವಾಟ್ ಇಟ್ ಇಸ್. ಸೊ ವಿಲ್ ಫೈಂಡ್ ಅ ವೇ, ಪರವಾಗಿಲ್ಲ. ಸೊ ಅಲ್ಲಿ ತನಕ ಓಕೆ. ಮದುವೆ ಅಂತ ಶುರು ಮಾಡಿದ್ಮೇಲೆ, ಲೈಫ್ ಶುರು ಮಾಡಿದ್ಮೇಲೆ ಮ್ಯಾರೇಜ್ ಈಸ್ ಆಲ್ವೇಸ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆಫ್ ಕೋರ್ಸ್ ಇಟ್ ಇಸ್. ಜವಾಬ್ದಾರಿಗಳು. ಸೊ ಆ ಫೇಸ್ ಹೆಂಗಿತ್ತು? ಸಿ ದಟ್ಸ್ ವಾಟ್ ಐ ಟೋಲ್ಡ್ ಯು. ಅಂದರೆ ಸ್ವಂತ ಮನೆ ಇತ್ತಾ ಬಾಡಿಗೆ? ಇಲ್ಲ, ನನಗೆ ಸ್ವಂತ ಮನೆ ಇವತ್ತಿಗೂ ಇಲ್ಲ. ಟುಡೇ ಆಲ್ಸೋ ಐ ಆಮ್ ಇನ್ ಅ ರೆಂಟೆಡ್ ಹೌಸ್. ಬಟ್ ಐ ಆಮ್ ಹ್ಯಾಪಿ. ಏನಂದರೆ ನೋಡೋದಕ್ಕೆ ಜನರು ಏನು ಅನ್ಕೊತಾರೆ, ಇವನ ಹತ್ರ ಎಲ್ಲ ಇದೆ ಬಿಡು, ಏನು ಕಡಿಮೆ, ಎಲ್ಲ ಇದೆ. ಎಲ್ಲ ಅಂದರೆ ನನ್ನ ಹೆಂಡತಿ ಮಗುನೇ ನನಗೆಲ್ಲ. ಅವ್ರು ಖುಷಿಯಾಗಿದ್ದಾರೆ ನನಗೆ ಸಾಕು. ಅವ್ರನ್ನ ಎಷ್ಟು ಖುಷಿಯಾಗಿರ್ತೀನೋ ಅಷ್ಟು ಸಾವುಕಾರ ಅಂತ ಅಂದ್ಕೊಳೋನು ನಾನು. ಆ್ಯಂಡ್ ಅದ್ರ ಬಗ್ಗೆ ನನಗೆ ಸೆಕೆಂಡ್ ಥಾಟ್ಸೇ ಇಲ್ಲ. ಐ ಆಮ್ ಕೀಪಿಂಗ್ ದೆಮ್ ವೆರಿ ಹ್ಯಾಪಿ. ದುಡ್ಡು ಕಾಸು ಕಡಿಮೆ ಅಂತೂ ಇಲ್ಲ. ಅವ್ರಿಗೆ ಎಷ್ಟು ಬೇಕು, ನನಗೆಷ್ಟು ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದಕ್ಕೆ ಎಷ್ಟು ಬೇಕು ಅಷ್ಟು ದುಡಿತೀನಿ, ಅಷ್ಟು ಖುಷಿ ಇದೆ ನನಗೆ. ಜನರು ನೋಡೋದು, ಓ ಇವನ ಹತ್ರ ಕೋಟಿ ಬಿದ್ದಿದೆ, ಇವನು ಒಳ್ಳೊಳ್ಳೆ ಗಾಡಿನಲ್ಲಿ ಓಡಾಡ್ತಾನೆ. ಹೌದು, ದುಡ್ದಿದ್ದೀನಿ, ಅದನ್ನು ನನ್ನ ಶೋಕಿ ನಾನು ಮಾಡ್ತೀನಿ. ನನ್ನ ದುಡ್ಡು. ಮೊನ್ನೆ ಕೂಡ ಯಾವುದೋ ಪಾರ್ಟಿನಲ್ಲಿ ಎಷ್ಟು ಕುಡ್ಕೊಂಡು ಎಷ್ಟು ಮಜಾ ಮಾಡ್ಕೊಂಡಿದ್ದಾರೆ ನೋಡಿ. ನಾನು ಬೇರೆಯವ್ರ ಥರ ಅಪ್ಪನ ದುಡ್ಡಿನಲ್ಲಿ ಶೋಕಿ ಮಾಡ್ತಾಯಿಲ್ಲ. ನಾನು ದುಡ್ದಿರೋ ದುಡ್ಡಿನಲ್ಲಿ ನಾನು ಶೋಕಿ ಮಾಡ್ತಾ ಇರೋದು. ಕರೆಕ್ಟ್ ಅಲ್ವಾ? ಇಲ್ಲ ಬೇರೆಯವ್ರ ಹತ್ರ ಸಾಲ ತೊಗೊಂಡು ಮಾಡ್ತಾಯಿದ್ದೀನ? ಇಲ್ಲ, ನನ್ನ ದುಡ್ಡು ನನ್ನ ಮಜಾ. ನಾನು ದುಡಿತೀನಿ. ಏನಕ್ಕೆ ದುಡಿತೀನಿ? ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋದಕ್ಕೆ ನಾನು ದುಡಿಯೋದು. ಅವ್ರ ಜೊತೆಯಲ್ಲೇ ಪಾರ್ಟಿ ಮಾಡೋದು. ನಾನು ಹೋಗಿ ಯಾರೋ ಮೂರನೇವ್ರ ಜೊತೆಯಲ್ಲಿ ಪಾರ್ಟಿ ಮಾಡ್ತೀನಿ ಅಥವಾ ಅವ್ರನ್ನ ಕರ್ಕೊಂಡೋಗಿ ಎಂಟರ್ಟೈನ್ ಮಾಡ್ತೀನಿ ಅನ್ನೋದಿಲ್ಲ. ವೇರೆವರ್ ಐ ಗೋ ಐ ಟೇಕ್ ಮೈ ಫ್ಯಾಮಿಲಿ ವಿತ್ ಮೀ ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್ ಟು ಮೀ. ಅವ್ರ ಜೊತೆಯಲ್ಲೇ ಇರ್ತೀನಿ ನಾನು. ಫ್ರೆಂಡ್ಸ್ ಇದ್ದಾರೆ, ಪ್ರತಿಯೊಬ್ಬರು ಬರ್ತಾರೆ ಹೋಗ್ತಾರೆ. ಬಟ್ ಎಲ್ಲೇ ಹೋದರೂ ಎಲ್ಲೇ ಬಂದರೂ ನನ್ನ ಫ್ಯಾಮಿಲಿ ನನ್ನ ಜೊತೆಯಲ್ಲಿರುತ್ತೆ. ಬಿಕಾಸ್ ಆನ್ ಎವ್ರಿಥಿಂಗ್ ಎಲ್ಸ್ ನನಗೆ ಫಸ್ಟ್ ಪ್ರಯಾರಿಟಿ ಬಂದು ನನಗೆ ಫ್ಯಾಮಿಲಿ. ಅಗೇನ್ ವಿಚ್ ಇಸ್ ಕನೆಕ್ಟೆಡ್ ಟು ಮೈ ಪಾಸ್ಟ್. ಅಲ್ಲಿ ಏನು ನನಗೆ ಸಿಕ್ಕಲಿಲ್ಲ ಈಸ್ ವಾಟ್ ಐ ಟ್ರೈ ಟು ಬಿಲ್ಡ್ ಹಿಯರ್. ಮದುವೆ ಆದಮೇಲೆ, ಈಗ ಹಳೇದೆಲ್ಲ ಬಿಟ್ಟು ಮದುವೆ ಆದಮೇಲೆ ಹೊಸ ಲೈಫ್ ಶುರು ಮಾಡಿದ್ಮೇಲೆ ಯಾವಾಗಾದರೂ ಒಂದು ಸಾರಿ ಅಮ್ಮನ ಹುಡ್ಕೋದು ಅಥವಾ ಅಪ್ಪನ ಮತ್ತೆ ಅವ್ರನ್ನ? ಸಿ, ಅಪ್ಪ ಏನಾಯಿತು ಅಂದರೆ ಹಿ ಈಸ್ ನೋ ಮೋರ್, ಹಿ ಪಾಸ್ಟ್ ಅವೇ. ನಾನೊಂದು ಶೋನಲ್ಲಿದ್ದೆ. ಮನೆ ಬಿಟ್ಟು ಹೋದ್ಮೇಲೆ ಐ ಹ್ಯಾಡ್ ನೆವರ್ ಮೆಟ್ ಹೆಮ್. ವಾಪಸ್ ಹೋಗಿ ಮೀಟ್ ಮಾಡಬೇಕು ಅಥವಾ ಅಮ್ಮನ ಮೀಟ್ ಮಾಡಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಅಪ್ಪನ್ನ ಬಿಟ್ಟು ಬಂದಿದ್ದು ನಾನು, ಮನೆಯಿಂದ ಹೊರಗಡೆ ಬಂದಿದ್ದು ನಾನು. ನಮ್ಮಪ್ಪ ನನ್ನನ್ನು ಬಿಡಲಿಲ್ಲ. ಅಂದರೆ ಅವ್ರು ಯಾವತ್ತೂ ಹೇಳಲಿಲ್ಲ ನೀನು ಮನೆಯಿಂದ ಹೋಗು? ಇಲ್ಲ. ಓಕೆ. ಅದು ವಾಟ್ ಯು ಸೇ, ಇಟ್ ವಾಸ್ ನಾಟ್ ವರ್ಕಿಂಗ್ ಔಟ್ ಬಿಕಾಸ್ ಅವ್ರ ಫ್ರಸ್ಟ್ರೇಷನ್ ಜಾಸ್ತಿಯಾಗಿ ಅದು ನಿಮ್ಮ ಮೇಲೆ ಬರ್ತಿತ್ತು. ಯಾ. ಸೊ ಐ ಜಸ್ಟ್ ವಾಕ್ಡ್ ಔಟ್ ಆಫ್ ದ ಹೌಸ್. ಬಟ್ ನಮ್ಮನ್ನು ಬಿಟ್ಟು ಹೋಗಿದ್ದು ನಮ್ಮ ಅಮ್ಮ. ಸೊ ಅಮ್ಮನ್ನ ಹುಡ್ಕೋದಕ್ಕೆ ನಾನು ಹೋಗಲಿಲ್ಲ. ಶಿ ಈಸ್ ಮ್ಯಾರಿಡ್, ಶಿ ಹ್ಯಾಸ್ ಅ ಕಿಡ್ ಅನ್ನೋದು ನನಗೆ ಗೊತ್ತಿತ್ತು. ಶಿ ಗಾಟ್ ಮ್ಯಾರಿಡ್ ಅಗೇನ್, ಶಿ ಹ್ಯಾಸ್ ಅ ಕಿಡ್, ಶಿ ಈಸ್ ಹ್ಯಾಪಿ ಇನ್ ಅವರ್ ಲೈಫ್. ಅವ್ರನ್ನ ನೀವು ನೋಡಲೇ ಇಲ್ಲ ಮತ್ತೆ? ಇಲ್ಲ. ಸಿ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಅವರ್ ಲೈಫ್. ಇವತ್ತಿಗೂ ನಾನು ಅವ್ರು ಯಾರು, ಹೇಗಿದ್ರು, ಎಲ್ಲಿದ್ದರು, ಎಲ್ಲಿದ್ದಾರೆ ನನಗೆ ಬೇಕಾಗೂ ಇಲ್ಲ. ನಾನೆಲ್ಲೂ ಹೇಳೋದೂ ಇಲ್ಲ. ನನಗೆ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದರ್ ಲೈಫ್.
ಅವರೆಲ್ಲೋ ಖುಷಿಯಾಗಿದ್ದಾರೆ, ಇರಲಿ ಆರಾಮಾಗಿ ಅಂತ ಅಷ್ಟೇ. ಬಟ್ ನಮ್ಮ ತಂದೆ ಲೈಕ್ ನಮ್ಮ ತಂದೆನ ಬಿಟ್ಟು ಬಂದಿದ್ದು ನಾನು. ಐ ವಾಂಟೆಡ್ ಟು ಗೋ ಬ್ಯಾಕ್ ಟು ಹೆಮ್. ಬಟ್ ವಾಪಸ್ ಹೋದರೆ ಅಗೇನ್ ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್. ಏನೇನು ನಡೀತು, ಏನೇನು ಆಯಿತು, ಐ ಡಿಂಟ್ ನೋ ಹೌ ಇಟ್ ಹಿ ವುಡ್ ರಿಯಾಕ್ಟ್ ಅನ್ನೋದು. ಸೊ ಅದೊಂದು ನನಗೆ ಕನ್ಫ್ಯೂಷನಲ್ಲೇ ಇದ್ದೆ ನಾನು. ಒಂದು ರಿಯಾಲಿಟಿ ಶೋನಲ್ಲಿದ್ವಿ ನಾನು ನನ್ನ ವೈಫು. ಅವತ್ತು ಕಾಲ್ ಬಂತು, ಹಿಂಗೆ ಈಸ್ ನಾಟ್ ವೆಲ್ ಅಂತ, ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಬೈ ದ ಟೈಮ್ ಐ ವೆಂಟ್ ಹಿ ವಾಸ್ ನಾಟ್ ದೇರ್, ಹಿ ಹ್ಯಾಡ್ ಪಾಸ್ಡ್ ಅವೇ. ಸೊ ಮತ್ತೆ ಅವ್ರ ಹತ್ರ ಸಿಕ್ಕಿ ಮಾತಾಡೋದಕ್ಕೂ ಆಗಲಿಲ್ಲ. ಆಲ್ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಅಲ್ಲ ನನ್ನ ಲೈಫಲ್ಲಿ, ಇಟ್ ಹಸ್ ಮೇಡ್ ಮೀ ರಿಯಲಿ ಸ್ಟ್ರಾಂಗ್. ಪ್ರತಿಯೊಂದೂ ಏನೇ ಆದ್ರೂ ಆ ಮೂಮೆಂಟ್ ಆಯಿತು, ಹೋಯ್ತು, ಮುಗ್ದೋಯ್ತು. ಇಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್. ತಿರ್ಗಾ ಅದನ್ನು ಕೆದಕ್ಕೊಂಡು ಕೂತ್ಕೊಂಡು ಅದನ್ನೇ ಮಾತಾಡ್ಕೊಂಡು ಕೂತ್ಕೊಂಡು ಐ ಕ್ಯಾಂಟ್ ಕಾನ್ಸಂಟ್ರೇಟ್ ಆನ್ ಮೈ ಲೈಫ್ ಅನ್ನೋದಷ್ಟೇ ನನ್ನ ಥಿಯರಿ. ತುಂಬ ಜನ ಅನ್ಕೊತಾರೆ ಇವನಿಗೆ ತುಂಬ ಅಹಂಕಾರ ಇದೆ, ನಾನಿರೋದೇ ಹಿಂಗೆ, ಡೈರೆಕ್ಟಾಗಿ ಮುಖ ಕೊಡ್ದಂಗೆ ಹೇಳ್ತಾನೆ. ವೈ ಡು ಯು ಶುಗರ್ ಕೋಟ್ ಥಿಂಗ್ಸ್? ನಿಜ ಏನಿದೆ ಅದನ್ನು ಹೇಳಿದ್ರೆ ತಾನೇ ಬೇಜಾರಾಗೋದು ಜನರಿಗೆ. ಬೇಜಾರಾದಮೇಲೆ ಅಟ್ಲೀಸ್ಟ್ ಗೊತ್ತಿರುತ್ತೆ ಅವ್ರಿಗೆ ಮತ್ತೆ ಆ ಕೆಲಸ ಮಾಡಬಾರ್ದು ಅನ್ನೋದು. ಆಗ ನಾನು ಕೆಟ್ಟವನಾಗ್ತೀನಿ. ಇವನು ಮುಖದ ಮೇಲೆ ಹೇಳ್ತಾನೆ ಇವನು ಸರಿಗಿಲ್ಲ, ಇವನಿಗೆ ಅಹಂಕಾರ ಜಾಸ್ತಿ, ಡೈರೆಕ್ಟಾಗಿ ಮಾತಾಡ್ತಾನೆ ಇವನು. ಐ ಬಿಲೀವ್ ಇನ್ ದ್ಯಾಟ್. ಇವಾಗ ಫಾರ್ ಎಕ್ಸಾಂಪಲ್, ನಾನು ಈ ಶೋ ವೆನ್ ಯು ಇನ್ವೈಟೆಡ್ ಮೀ, ಇಫ್ ಐ ಡಿಂಟ್ ವಾಂಟೆಡ್ ಟು ಕಮ್ ಐ ವುಡ್ ಹ್ಯಾವ್ ಟೋಲ್ಡ್ ನನಗೆ ಬರೋದಕ್ಕೆ ಇಷ್ಟ ಇಲ್ಲ. I wanted to come to this show because I used to follow your show. ನಿಮ್ಮೊಂದು ಶೋನ ನಾನು ನನ್ನ ವೈಫ್ ಎವ್ರಿ ಟೈಮ್ ವಿ ಯೂಸ್ ಟು ಗೋ ಆನ್ ನೈಟ್ ಡ್ರೈವ್ಸ್ ಎಲ್ಲ, ವಿ ಯೂಸ್ ಟು ಲಿಸನ್ ಟು ಯುವರ್ ಶೋ ಆ್ಯಂಡ್ ಗೋ. ಆ ಒಂದು ಇಟ್ ಯೂಸ್ ಟು ಬಿ ಆರ್ ಓನ್ ಟೈಮ್. ಸೊ ನೀವು ಕರೆದಾಗ ಎಸ್ ಐ ವಾಂಟ್ ಗೋ, ನಾನು ಬರೋದಿಲ್ಲ, ನನಗಿಷ್ಟ ಇಲ್ಲ ಅಂತ ಹೇಳಿದರೆ ವುಡ್ ಹ್ಯಾವ್ ಫೆಲ್ಟ್ ಬ್ಯಾಡ್. ಏನು ಗುರು ಇವನು ಹಿಂಗೆ ಹೇಳ್ತಾನೆ ಅಂತ ಅಂದ್ಬಿಟ್ಟು. ಬಟ್ ನನಗಿಷ್ಟ ಆಯಿತು. ಲೈಕ್ ದ್ಯಾಟ್ ನನಗೆ ಎಷ್ಟೋ ಶೋಗಳು ಕರೆದಾಗ ನನಗಿಷ್ಟ ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ಅವ್ರೇನು ಅನ್ಕೊತಾರೆ, ಇವನಿಗೇನು ಇವಾಗ ಬಂದು ಇವಾಗೇನು ಹೆಸರಿದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂದ್ಬಿಟ್ಟು ಇಷ್ಟೊಂದು ಗಾಂಚಲಿ ಇವನಿಗೆ ಇಷ್ಟೊಂದು ಡೈರೆಕ್ಟಾಗಿ ಮಾತಾಡ್ತಾನೆ. ಕಾಂಟ್ ಹೆಲ್ಪ್ ಇಟ್, ಅದು ಬಂದ್ಬಿಡತ್ತೆ ನನ್ನ ಬಾಯಿನಲ್ಲಿ. ದ ಜರ್ನಿ ದಟ್ ಐ ಹ್ಯಾವ್ ಬೀನ್ ಇನ್ ಇಟ್ಸ್ ಮೇಡ್ ಮೀ ಲೈಕ್ ದಿಸ್. ಶುಗರ್ ಕೋಟ್ ಮಾತಾಡಿದ್ರೆ ಸರ್ ಹೇಳ್ತೀನಿ ಕೇಳಿ, ಇವತ್ತಿಗೂ ಆ ಮೂಮೆಂಟಿಂದ ತಪ್ಪಿಸ್ಕೊಬೋದು ಅಷ್ಟೇ. ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗುತ್ತೆ ಡೈರೆಕ್ಟಾಗಿ ಹೇಳೋದಕ್ಕಿಂತ. ಅವಾಗ ಹೇಳಿದ್ರೆ ಆ ಟೈಮಿಗೆ ನಿಮ್ಗೆ ಬೇಜಾರಾಗ್ಬೋದು, ನೆಕ್ಸ್ಟ್ ಮೂಮೆಂಟ್ ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ದಟ್ಸ್ ವಾಟ್ ಐ ಫಾಲೋ. ಬಟ್ ವಿನಯ್, ಇನ್ನೊಂದೇನಂದರೆ, ಈಗ ನೀವಿರೋದೇ ಬಣ್ಣದ ಲೋಕದಲ್ಲಿ, ಕರೆಕ್ಟ್ ಅಲ್ವಾ? ಇಲ್ಲಿ ನಿಮ್ಮಂಥ ಪರ್ಸ್ನಾಲಿಟೀಸಿಗೆ ಸ್ಟ್ಯಾಂಡ್ ಆಗಬೇಕಂದ್ರು, ಎಲ್ಲರ ಹತ್ರ ಒಳ್ಳೆ ರ್ಯಾಪು ಮೇಂಟೈನ್ ಮಾಡಬೇಕಂದ್ರು, ಇಲ್ಲಿ ನಿಮಗೆ ಗೊತ್ತಲ್ಲ, ಚಿನ್ನ ಬಾ, ರನ್ನ ಬಾ, ಬಂಗಾರ ಬಾ, ಅದು ನನಗಾಗೋದಿಲ್ಲ ಸರ್. ಅಂದರೆ ಅಗೇನ್ ನಮ್ಮ ಇಂಡಸ್ಟ್ರಿನಲ್ಲಿ ಬಕೆಟ್ ಇಟ್ಕೊಂಡು ಇರಬೇಕು ಅನ್ನೋದು ಏನಿಲ್ಲ. ಬಣ್ಣ ಹಚ್ಚಿದ ಮೇಲೆ ಮಾತ್ರ ಆ್ಯಕ್ಟಿಂಗ್ ಮಾಡಬೇಕಲ್ಲಿ. ತೆಗೆದ್ಮೇಲೆ ಆ್ಯಕ್ಟಿಂಗ್ ಮಾಡೋರು ಜಾಸ್ತಿ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಸಾಕಷ್ಟು ಜನ ಇದ್ದಾರೆ, ಎಷ್ಟು ದಿನ ಅಂತ ಸರ್ವೈವ್ ಆಗ್ತಾರೆ? ನಾನು ಅದನ್ನೇ ಹೇಳೋದು. ಅಂದರೆ ಹೆಂಗಿದೆಯೋ ಹಾಗಿದ್ಬಿಡು. ಡ್ರಾಮಾ ಮಾಡಿದ್ರೆ ಲೈಫ್ ಲಾಂಗ್ ಅದೇ ಡ್ರಾಮಾನ ಕಂಟಿನ್ಯೂ ಮಾಡಬೇಕು. ಒಂದು ದಿನ ಡ್ರಾಪ್ ಆಯ್ತಾ ಡ್ರಾಮಾ ಅಂತಂದರೆ ನಿನ್ನ ಮುಗೀತು ನಿನ್ನ ಕತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಡ್ರಾಮಾ ಮಾಡ್ತಿದ್ದವರಿಗೆ ಒಂದಿನ ಅವ್ರ ಮೇಲೆ ಅವ್ರಿಗೆ ಹೇಸಿಗೆ ಆಗತ್ತೆ. ಎಕ್ಸಾಕ್ಟ್ಲಿ. ಅವ್ರ ಮುಖನೇ ಅವ್ರು ನೋಡ್ಕೊಳಕ್ಕಾಗಲ್ಲ. ಸೊ ಇಷ್ಟು ನಾಟಕ ಮಾಡ್ಕೊಂಡು ನಾನು ಬದುಕ್ತಿದ್ದೀನ ಆಗೋದಿಲ್ಲ ಅದು. ಅಂದರೆ ಬೆಳಗ್ಗೆ ಎದ್ದು ನೀವು ಮುಖ ತೊಳ್ಕೊಂಡು ಕನ್ನಡಿನಲ್ಲಿ ಮುಖ ನೋಡಿದ್ರೆ ನಿಮಗೇನೆ ಒಂಥರ ಬೇಜಾರಾಗ್ಬಿಡುತ್ತೆ. ಅದೇ ನೀವು ವಿಲ್ ಬಿ ವೆರಿ ಫ್ರೀ ಹಿಯರ್. ಡೈರೆಕ್ಟಾಗಿ ನಿಮ್ಗೆ ಏನು ಬೇಕು, ಏನು ಬೇಡವೋ ಬೇಡ ಅಂತ ಹೇಳಿದಾಗ ಇಲ್ಲಿ ತುಂಬ ನೀಟಾಗಿರುತ್ತೆ, ತಲೆ ಖಾಲಿ ಇರುತ್ತೆ, ಆ್ಯಂಡ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಡೇ ಆರ್ ಯುವರ್ ಲೈಫ್. ಅದು ಡ್ರಾಮಾನ ಇಲ್ಲಿ ಇಟ್ಕೊಂಡ್ರೆ, ನೆನ್ನೆ ಏನು ಡ್ರಾಮಾ ಮಾಡಿದ್ದೆ, ಆ ಡ್ರಾಮಾನ ಕಂಟಿನ್ಯೂ ಮಾಡಬೇಕು ನಾನು. ನೆನ್ನೆ ಏನು ಸುಳ್ಳು ಹೇಳಿದ್ದೆ, ಆ ಸುಳ್ಳು ಇವತ್ತು ಹೇಳಬೇಕು.
ಅಷ್ಟರಲ್ಲೇ ನೀವು ಯೋಚನೆ ಮಾಡ್ಕೊಂಡಿದ್ದು ಬಿಡ್ತೀರ ಹೊರತು ನಿಮ್ಮ ಗೋಲ್ಸ್, ನಿಮ್ಮ ಫ್ಯೂಚರ್ ಏನಿದೆ ಪ್ಲ್ಯಾನ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಇಂಥ ಒಳ್ಳೆ ಹೀರೋ ಮೆಟೀರಿಯಲ್ಲು ಸಿಲ್ವರ್ ಸ್ಕ್ರೀನ್ ಬಿಟ್ಟು ಸ್ಮಾಲ್ ಸ್ಕ್ರೀನಿಗೆ ಹೋಗಿದ್ದು ಹೆಂಗೆ ಆ ಜರ್ನಿ? ಸಿ ಅಗೇನ್ ಸ್ಮಾಲ್ ಸ್ಕ್ರೀನ್ ಜಸ್ಟ್ ಹ್ಯಾಪೆಂಡ್. ಹೋಟೆಲ್ ಇಂಡಸ್ಟ್ರಿನಲ್ಲಿದ್ದೆ ನಾನು. ನನ್ನೊಂದು ಈ ಜರ್ನಿನಲ್ಲಿ ಒಂದಷ್ಟು ದುಡ್ಡು ಕೂಡ ಹಾಕ್ಕೊಂಡಿದ್ದೆ. ಒಂದು ಪಬ್ ಓಪನ್ ಮಾಡಿದೆ ಓಕೆ, ಎಮ್ ಜಿ ರೋಡಲ್ಲಿ. ಒಂದು 3 years ಪಬ್ ಚೆನ್ನಾಗಿ ಓಡ್ತಿತ್ತು. ಆ್ಯಂಡ್ ಈ ಹ್ಯಾಪಿ ಅವರ್ಸ್ ಅದೆಲ್ಲ ಸ್ಟಾರ್ಟಿಂಗ್ನಲ್ಲಿ ಇಂಟ್ರಡ್ಯೂಸ್ ಮಾಡಿದವನೇ ನಾನು ಎಮ್ ಜಿ ರೋಡಲ್ಲಿ. ಅದು ಕಾಂಪಿಟೇಟರ್ಸ್ಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ನಾನು ಪಬ್ ಮಾಡಿದ ಜನ್ರೇಷನ್ನಲ್ಲಿ ಪಬ್ ಅಂದರೆ ಕ್ರೀಮ್ ಕ್ರೌಡ್. ಒಂದು ಪಬ್ಗೆ ಹೋಗಬೇಕು ಅಂತಂದರೆ ಮಿನಿಮಮ್ ಒಂದು 5,000ದಿಂದ 10,000 ಜೋಬ್ನಲ್ಲಿರಬೇಕು. ಒಂದು ಡ್ರಿಂಕ್ ವಿಲ್ ಕಾಸ್ಟ್ ಯು ಮೋರ್ ದೆನ್ $500 ಇನ್ ಪಬ್ ಅನ್ನೋ ಒಂದು ಮೆಂಟಾಲಿಟಿ ಇತ್ತು. ಬಟ್ ನನಗೆ ಬರ್ತಿದ್ದ ಕಾಸ್ಟಿಗೆ ಅಲ್ಲಿ ನಾನು ಮಾಡ್ತಿದ್ದು ಸೆಲ್ಲಿಂಗಿಗೆ ದೇರ್ ವಾಸ್ ಲಾಟ್ ಆಫ್ ಡಿಫ್ರೆನ್ಸ್ ವಿಚ್ ಐ ಡಿಂಟ್ ವಾಂಟ್ ಟು. ಆ್ಯಂಡ್ ಪಬ್ ಸ್ಟಾರ್ಟ್ ಆಗ್ತಿದೆ ಈವ್ನಿಂಗ್ 5 o'clock ಆದಮೇಲೆ, ಆವಾಗಿನ ಟೈಮಲ್ಲಿ. ಬಟ್ ಆ ಗ್ಯಾಪ್ ಏನಿತ್ತು ಬೆಳಗ್ಗೆಯಿಂದ 11 o'clockಯಿಂದ ಈವ್ನಿಂಗ್ 5 o'clockವರೆಗೂ, ಐ ವಾಂಟೆಡ್ ಟು ಫಿಲ್ ದಟ್ ಗ್ಯಾಪ್. ಹ್ಯಾಪಿ ಅವರ್ಸು ಅದು ಇದು ಎಲ್ಲ ಇಂಟ್ರಡ್ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ದಟ್ ಐ ಇಂಟ್ರಡ್ಯೂಸ್ಡ್. ಆಗೇನಾಯಿತು, ಬಿಸ್ನೆಸ್ ಚೆನ್ನಾಗಿ ಆಗೋದಕ್ಕೆ ಶುರು ಆಯಿತು. ಕಾಂಪಿಟೇಷನ್ ಜಾಸ್ತಿ ಆಯಿತು. ಕಾಂಪಿಟೇಷನ್ ಜಾಸ್ತಿ ಆದಮೇಲೆ ಆಬ್ವಿಯಸ್ಲಿ ಹುಟ್ಕೋತಾರೆ. ಯಾ, ಒಂದಷ್ಟು ಫೋನ್ ಕಾಲ್ಸ್ ಬರೋದು, ಒಂದಷ್ಟು ವಾರ್ನಿಂಗ್ಸ್ ಬರೋದು, ಒಂದಷ್ಟು ಥ್ರೆಟ್ಸ್ ಬರೋದು. ಯಾವುದಕ್ಕೂ ಐ ಡಿಡ್ ನಾಟ್ ರೆಸ್ಪಾಂಡ್. ಬಟ್ ದೆನ್ ಒನ್ ಫೈನ್ ಡೇ ಈ ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ, ಮಾರ್ಕೆಟ್ ಫ್ಲೈಓವರ್ ಹಿಂಗೆ ಇಳಿತಾ ಇರೋ ಹಂಗೆ ಮಧ್ಯದಲ್ಲಿ ಒಂದು ಪಾರ್ಕ್ ಬರುತ್ತೆ, ಜಂಕ್ಷನ್. ಈ ಕಡೆ ಟೌನ್ ಹಾಲ್ ಕಡೆಗೆ ಹೋಗ್ಬೇಕಂದ್ರೆ ಮಾರ್ಕೆಟ್ ಕಡೆಯಿಂದ ಟೌನ್ ಹಾಲ್ಗೆ ಹೋಗ್ಬೇಕಾದ್ರೆ ಬಾಲಗಂಗಾಧರ ಸ್ವಾಮಿ ಫ್ಲೈಓವರ್ ಇಳಿದಿದ ತಕ್ಷಣ ನಿಮ್ಗೊಂದು ಪಾರ್ಕ್ ಸಿಗುತ್ತೆ. ನಾನು ಆ ಕಡೆ ಎಲ್ಲೋ ಹೋಗಬೇಕಾಗಿತ್ತು. ತಿರ್ಗಾ ಯೂ ಟರ್ನ್ ಮಾಡ್ಕೊಂಡು ಬಂದರೆ ಮತ್ತೆ ಮಾರ್ಕೆಟ್ವರೆಗೂ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕು ಕಾರ್ನ ಅಂತ ಅಂದ್ಬಿಟ್ಟು ಲೆಫ್ಟಿಗೆ ಪಾರ್ಕ್ ಮಾಡಿ, ಆ ಪಾರ್ಕ್ ಒಳಗಿಂದ ಕ್ರಾಸ್ ಮಾಡಿ ಅಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ಐ ವಾಸ್ ಅಟ್ಯಾಕ್ಡ್. ಒಂದು 5 ಜನ ಹುಡುಗರು. ಎಷ್ಟೊತ್ತಲ್ಲಿದು? ಇಟ್ ವಾಸ್ ಈವ್ನಿಂಗ್ 7:30. ಬೆಂಗಳೂರಲ್ಲಿ ಅದು ಅಂತ ಮಾರ್ಕೆಟ್ ಅಂತ ಆವಾಗ ಅಟ್ಯಾಕ್ ಆಯಿತು. ಯು ಕ್ಯಾನ್ ಸಿ ದಿಸ್ ಸ್ಕಾರ್. ಇದು ಇಲ್ಲಿ ತಲೆ ಮೇಲೆ ಹಿಂದ್ಗಡೆ ಐ ವಾಸ್ ಸ್ಟ್ಯಾಬ್ಡ್. ಶೇಟ್. ಈ ಕೈ ಐ ಬ್ರೋಕ್ ಮೈ ಹ್ಯಾಂಡ್ ದೇರ್. ಸೊ ಒಂದಷ್ಟು ಒಳ್ಳೆ ಸಿನಿಮಾದಲ್ಲಿ ತೋರಿಸ್ದಂಗೆ ಒಂದು ಫೈಟ್ ನಡೀತು. ಯಾರು ಇವರೆಲ್ಲ? ಲೈಕ್ ಐ ಸೆಡ್, ಕಾಂಪಿಟೇಟರ್ಸ್. ಒಂದು ರಾಬರಿ ಥರ ಮಾಡಿ ಚೈನ್ ಕಿತ್ಕೊಂಡು ಹಂಗೆ ಮಾಡಿ, ರಾಬರಿ ಮಾಡೋಂಗಿದ್ರೆ ಚೈನ್ ಕಿತ್ಕೊಂಡು ಹೋಗಿರೋರು. ದೇ ವುಡಂಟ್ ಹ್ಯಾವ್ ಟ್ರೈ ಟು ಕಿಲ್ ಮೀ. ಕರೆಕ್ಟ್. ಸೊ ಅದೆಲ್ಲ ಆಯಿತು. ಬಟ್ ದೆನ್ ಅದರಲ್ಲಿ ಸ್ಟ್ಯಾಬ್ ಎಲ್ಲ ಆದಮೇಲೆ ದೇ ಸ್ಟಾರ್ಟೆಡ್ ರನ್ನಿಂಗ್. ಅವ್ರ ಹಿಂದೆ ನಾನು ಓಡಿದೆ. ಒಬ್ಬ ಸಿಗಾಕೊಂಡ ಹುಡುಗ. ಸಿಗಾಕೊಂಡು ಅವನ್ನ ಹಿಡ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಐ ಫೆಂಟೆಡ್ ದರ್ ಬಿಕಾಸ್ ಲಾಟ್ ಆಫ್ ಬ್ಲಡ್ ಲಾಸ್ ಆಗಿತ್ತು. ಇಲ್ಲಿಂದ ಎಲ್ಲ ತುಂಬ ಅಂದರೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿತ್ತು. ದೆನ್ ಆ ಹುಡುಗರು ಸಿಕ್ಕಿದ್ರು. ಅವರೆಲ್ಲ ಹೇಳಿ ಒಪ್ಕೊಂಡು, ಸಮ್ ಪೊಲಿಟಿಕ್ಸ್ ವಾಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಬಟ್ ಎಲ್ಲರೂ ಜೈಲ್ಗೆ ಹೋದರು. ಆ್ಯಂಡ್ ದೇ ಗಾಟ್ ರಿಲೀಸ್ಡ್ ಆಲ್ಸೋ. ಅದಾದಮೇಲೆ ನನ್ನ ಮನೆಯಲ್ಲಿ ಭಯ ಬಿದ್ದುಬಿಟ್ರು. ದೇ ಸೆಡ್ ಇದೆಲ್ಲ ಬೇಡ, ಹೋಟೆಲ್ ಇಂಡಸ್ಟ್ರಿನೇ ಬೇಡ. ದ್ಯಾಟ್ ಈಸ್ ವೆನ್ ಐ ಕೇಮ್ ಇನ್ ಟು ನಮ್ಮ ಸಿನಿಮಾ ಜಗತ್ತಿಗೆ. ಅಲ್ಲ, ಇದು ಇನ್ನೂ ಒಂದು ಮುಖ ಇದೆಯಾ? ಹೋಟೆಲ್ ಸಕ್ಸಸ್ ಆದರೆ ಹಿಂಗೂ ತಿರ್ಸ್ಕೊಳ್ಳೋದು. ಬರೀ ಹೋಟೆಲ್ ಅಂತಲೇ ಅಲ್ಲ, ಯಾವುದಾದ್ರೂ ಎವ್ರಿಥಿಂಗ್. ಯು ನೋ, ವೆನ್ ಯು ಆರ್ ಗ್ರೋಯಿಂಗ್ ಇನ್ ಲೈಫ್, ಹಿಂದೆನೇ ನಿಂತಿರ್ತಾರೆ ಹೊಡೆಯೋದಕ್ಕೆ. ಯಾರು ಹೇಗೆ ಏನು ಅಂತ ಗೊತ್ತಾಗೋದಿಲ್ಲ. ನಾವು ಬರೀ ಸಿನಿಮಾಗಳಲ್ಲಿ ಮಾತ್ರ ನೋಡ್ತಿದ್ವಿ. ಬೆಳೀತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಫ್ರೆಂಡ್ಸ್ಗಿಂತ ಶತ್ರುಗಳು ಜಾಸ್ತಿ ಆಗ್ತಾರೆ. ಫ್ರೆಂಡ್ಸೇ ಶತ್ರುಗಳಾಗ್ಬಿಡ್ತಾರೆ ನಿಮಗೆ, ಅವ್ರಿಗಿಂತ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ. ಆ ಥರ ಒಂದು ಜನ್ರೇಷನಲ್ಲಿದ್ದೀವಿ ನಾವು ಇವಾಗ. ಇನ್ನು ನಿಮ್ಮ ಮಗ ನಿಮ್ಮ ಲೈಫಲ್ಲಿ ಬಂದಂಥ ಟೈಮ್. ಸೊ ನಿಮ್ಮ ಆಸ್ತಿ ಅಂತಸ್ತೆಲ್ಲ ಬಿಟ್ಬಿಡಿ, ನಿಮ್ಮ ರಿಯಲ್ ನೀವು ಫಿಸಿಕಲಿ ಏನು ಸಂಪಾದನೆ ಮಾಡಿದರೆ ಅದೆಲ್ಲ ಸೆಕೆಂಡ್ರಿ.
ನಿಮಗೆ ಅಂತ ನಿಜವಾದಂಥ ನಿಮ್ಮ ಆಸ್ತಿ ನಿಮ್ಮ ಮಗ. ಹೌದು. ಸೊ ಮಗ ಹುಟ್ಟಿದ ಮೇಲೆ ನಿಮಗೆ ಲೈಫ್ ಕಂಪ್ಲೀಟ್ ಅನ್ನಿಸ್ತಾ? ದಟ್ ವಾಸ್ ದ ಜರ್ನಿ. ಆ 9 ತಿಂಗಳು ಅವಳು ಏನು ಜರ್ನಿ ಇತ್ತು, ಎಲ್ಲ ಕ್ಯಾರಿಂಗ್ ಇದ್ದಾಗ ದಪ್ಪ ಆಗ್ತಾರೆ ಚೆನ್ನಾಗಿ ತಿಂದು ಅಂತಾರೆ, ಅವಳು ಸಣ್ಣ ಆಗೋದಕ್ಕೆ ಶುರು ಮಾಡಿಬಿಟ್ಟಿದ್ಲು. ಶಿ ವಾಸ್ ಲೂಸಿಂಗ್ ವೆಯ್ಟ್, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು ಅವಳು. ದೆನ್ ಶಿ ಡೆಲಿವರ್ಡ್ ಆ್ಯಂಡ್ ಹಿಯರ್ ಈಸ್ God's grace, I don't know. Forget about whatever doctors said. Not even close. Soccer, number 1. Skates, number 1. ಚೆನ್ನಾಗಿ ಓದ್ತಾನೆ. ಈಸ್ ಟ್ಯಾಲೆಂಟೆಡ್. ಎಲ್ಲದರಲ್ಲೂ ಎಲ್ಲೇ ಹೋದ್ರೂ, ಯಾವುದೇ ಸ್ಪೋರ್ಟ್ಸ್ಗೆ ಹೋದ್ರೂ ಹಿ ಟಾಪ್ಸ್. ಸೊ ಐ ಡೋಂಟ್ ನೋ, ಯು ಕ್ಯಾನ್ ಕಾಲ್ ಇಟ್ ಮಿರಾಕಲ್ ಆರ್ ವಾಟ್ ಎವರ್ ಇಟ್ ಈಸ್. ಆವತ್ತಿನ ದಿನ ಆ ಡಿಸಿಷನ್ ತೊಗೊಂಡಿದ್ರೆ ಐ ವುಡ್ ಹ್ಯಾವ್ ರಿಗ್ರೆಟೆಡ್ ಫಾರ್ ಮೈ ಲೈಫ್. ಸೊ ಇದು ಬ್ಲೆಸ್ಸಿಂಗ್, ಎಸ್, ಟ್ರೂ ಬ್ಲೆಸ್ಸಿಂಗ್. ಎಸ್. ಸೊ ದಿಸ್ ಈಸ್ ವೈ ಐ ಆಮ್ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ಪ್ರತಿಯೊಂದು ಜರ್ನಿನಲ್ಲೂ ವಿ ಟಾಕ್ ಟು ಈಚ್ ಅದರ್, ವಿ ಫೈಟ್ ದ ವರ್ಲ್ಡ್ ಟುಗೆದರ್. ಜೊತೆನೇ ಇರ್ತೀವಿ. ವಿ ಹ್ಯಾವ್ ದಟ್ ಸರ್ಕಲ್, ವಿ ಡೋಂಟ್ ಲೆಟ್ ಎನಿ ಒನ್ ಇನ್ ಟು ದ್ಯಾಟ್ ಸರ್ಕಲ್. ಆ ಸರ್ಕಲ್ ಹೊರಗಡೆ ತುಂಬ ಜನ ಇದ್ದಾರೆ, ಬಟ್ ಆ ಸರ್ಕಲ್ ಒಳಗಡೆ ಯಾರನ್ನೂ ಬಿಟ್ಕೊಳಲ್ಲ ನಾವು. ಆ್ಯಂಡ್ ಒಬ್ಬರನ್ನೊಬ್ಬರು ನಾವು ಎಲ್ಲೂ ಬಿಟ್ಕೊಡೋದಿಲ್ಲ. ವಿ ಹ್ಯಾವ್ ಬೀನ್ ದೇರ್ ಫ್ರಮ್ ಚೈಲ್ಡ್ಹುಡ್ ಆ್ಯಂಡ್ ದಿಸ್ ಇಸ್ ಒನ್ ಆ್ಯಡೆಡ್ ಫ್ಯಾಮಿಲಿ ಮೆಂಬರ್ ಟು ಅಸ್. ನಾವು 3 ಜನ ಇವಾಗ, ದಟ್ಸ್ ಆಲ್ ವಿ ಆರ್. ಆ್ಯಂಡ್ ಕಡೆಯದಾಗಿ ನಿಮ್ಮ ಇಷ್ಟು ಜರ್ನಿಲಿ ನೀವು ಮಾತಾಡಿದಂಥ ಪ್ರತಿ ಮಾತಲ್ಲಿ ಆ್ಯಂಡ್ ಇವತ್ತಿನ ದಿನ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಅಂದರೆ ನಿಮ್ಮ ಜರ್ನಿ ಎಲ್ಲಿಂದ ಎಲ್ಲಿ ಶುರು ಮಾಡಿರಿ, ಇವತ್ತು ನೀವು ಏನಾಗಿದ್ದೀರ, ವಾಟ್ ಎವರ್ ಯು ಆರ್ ಟುಡೇ, ನನ್ನ ಪ್ರಕಾರ ನಾನು ಇದುವರೆಗೂ ನಿಮ್ಮ ಇಷ್ಟು ಕೇಳಿದ ಜರ್ನಿಲಿ ಆ ಕಂಪ್ಲೀಟ್ ಮೇಜರ್ ಒಂದು 90% ಕ್ರೆಡಿಟ್ ಅನ್ಡೌಟೆಡ್ಲಿ ನಿಮ್ಮ ಶ್ರೀಮತಿಗೆ ಹೋಗ್ಬೇಕದು. ಏನಾದರೂ ಒಂದು ಸ್ಪೆಷಲ್ ಮೆಸೇಜ್ ಕೊಡಿ ಅವರಿಗೆ ಈ ಪಾಡ್ಕಾಸ್ಟ್ ಮುಖಾಂತರ. ಶಿ ನೋಸ್ ಎವ್ರಿಥಿಂಗ್ ಅಬೌಟ್ ಮೀ. ನಾನು ಏನೇ ಹೇಳಿದ್ರು ಗೊತ್ತಿತ್ತು ಬಿಡೋ ಅಂತಾಳೆ. ಬಟ್ ಐ ಹ್ಯಾವ್ ಟೋಲ್ಡ್ ದಿಸ್ 100 times. ಅವಳಿಲ್ಲ ಅಂದಿದ್ರೆ ನಾನೇನು ಇರ್ತಿರಲಿಲ್ಲ. ಶಿ ಈಸ್ ಗಿವನ್ ಮೀ ಅ ಬ್ಯೂಟಿಫುಲ್ ಲೈಫ್, ಬ್ಯೂಟಿಫುಲ್ ಸನ್. ನನ್ನ ಲೈಫ್ನಲ್ಲಿ ಖುಷಿ ಅನ್ನೋದೇ ಇಟ್ ಸ್ಟಾರ್ಟ್ಸ್ ವಿತ್ ಹರ್ ಆ್ಯಂಡ್ ಎಂಡ್ಸ್ ವಿತ್ ಹರ್. ಇಲ್ಲಾಂದ್ರೆ ಒಬ್ಬ ಗಂಡಸಿಗೆ ಕರೆಕ್ಟಾಗಿ ಒಂದು ಲೈಫ್ ಲೀಡ್ ಮಾಡೋದಕ್ಕೆ ಒಬ್ಬ ಪಾರ್ಟ್ನರ್ ಇರಲೇಬೇಕು. ಆ ಪಾರ್ಟ್ನರು ಕರೆಕ್ಟಾಗಿರಬೇಕು. ಆ್ಯಂಡ್ ಸಾಕಷ್ಟು ಜನ ನಮ್ಮ ರಿಲೇಟಿವ್ಸ್ನಲ್ಲೇ ಆಗಲಿ, ನಮ್ಮ ಫ್ರೆಂಡ್ಸ್ನಲ್ಲೇ ಆಗಲಿ ನೋಡಿದ್ದೀನಿ. ಈ ಡೌಟ್ಸ್, ಎಲ್ಲಿ ಹೋಗಿದೆಯಾ, ಯಾರ ಜೊತೆ ಇದೆಯಾ, ಯಾಕೆ ಫೋನ್ ಎತ್ತಲಿಲ್ಲ, ವಿಡಿಯೋ ಕಾಲ್ ಮಾಡು, ಲೊಕೇಶನ್ ಕಳಿಸು, ತುಂಬ ನೋಡಿದ್ದೀನಿ. ನಾನು ನನ್ನ ಹೆಂಡ್ತಿನ ಕೇಳ್ತೀನಿ ಕೂಡ, ನೀನು ಯಾಕೆ ಇದನ್ನೆಲ್ಲ ಮಾಡೋದಿಲ್ಲ, ಎಲ್ಲಿಗೆ ಹೋಗ್ತೀಯೋ ನೀನು ಅಂತಂತ ಹೇಳ್ಬಿಡು. ಶಿ ಈಸ್ ಸೋ ಕಾನ್ಫಿಡೆಂಟ್ ಅಬೌಟ್ ಮೀ. ನನ್ನ ಬಗ್ಗೆ ಅಷ್ಟು ನಂಬಿಕೆ ಇದೆ ಅವಳಿಗೆ. ಆ ನಂಬಿಕೆನ ಉಳಿಸ್ಕೊಳ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ನನಗಿದೆ. ಆ ನಂಬಿಕೆ ಒಂದು ಸಲ ಹಾಳಾಗೋಗ್ಬಿಟ್ರೆ ಯುವರ್ ಲೈಫ್ ಇಸ್ ಡನ್. ವಾಟ್ ಎವರ್ ಟಿಲ್ ಟುಡೇ ಐ ಹ್ಯಾವ್ ಬಿಲ್ಟ್, ಎವ್ರಿಥಿಂಗ್ ವಿಲ್ ಕೊಲ್ಯಾಪ್ಸ್. ನಮ್ಮ ಜೀವನ ನಿಂತಿರೋದೇ ಒಂದು ನಂಬಿಕೆ ಮೇಲೆ. ಅದನ್ನೇ ನಾನು ಉಳಿಸ್ಕೊಂಡಿಲ್ಲ ಅಂತಂದರೆ ಐ ವಿಲ್ ನಾಟ್ ಬಿ ಏಬಲ್ ಟು ಶೋ ಮೈ ಫೇಸ್ ಟು ಎನಿ ಒನ್. ನನ್ನ ಮಗನಿಗೆ ತೋರ್ಸೋಕ್ಕಾಗಲ್ಲ, ಅಥವಾ ನಾನೇ ನನ್ನ ಮುಖ ನೋಡ್ಕೊಳೋದಕ್ಕಾಗೋದಿಲ್ಲ. ಸೊ ಅದನ್ನು ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ. ಐ ಡೋಂಟ್ ಈವನ್ ಗೋ ಟು ಟೆಸ್ಟು ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದನ್ನು. ಐ ಆಮ್ ಹ್ಯಾಪಿ, ದ್ಯಾಟ್ಸ್ ಎನಫ್. ಆ್ಯಂಡ್ ಅಫ್ಕೋರ್ಸ್ ದ ಮೆಸೇಜ್ ದಟ್ ಐ ವಾಂಟೆಡ್ ಟು ಗಿವ್ ಹರ್ ಇಸ್ ಲೈಕ್, ಐ ವಾಂಟೆಡ್ ಟು ಥ್ಯಾಂಕ್ ಹರ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ವೆರಿ ಸಿಂಪಲ್. ಉಗುರು ಕಟ್ ಮಾಡ್ಕೊ ಅಂತ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ಡಿಸಿಷನೂ ಶಿ ಟೇಕ್ಸ್ ಅ ರೈಟ್ ಡಿಸಿಷನ್ ಫಾರ್ ಮೀ ಇನ್ ಮೈ ಲೈಫ್. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. And your journey is truly inspirational and you're a wonderful person. Thank you, Rajesh. ಇನ್ನು ಜೀವನದಲ್ಲಿ ಇನ್ನೂ ತುಂಬ ಎತ್ತರಕ್ಕೆ ಹೋಗ್ರಿ. It was great talking to you. Thank you so much for calling me, and I've always been your fan. ನಿಮ್ಮ ಶೋ ಆ್ಯಂಡ್ ಯುವರ್ ವಾಯ್ಸ್, ಮೈ ಗಾಡ್, ಎಷ್ಟೋ ಸಲ ನಾನು ನನ್ನ ಹೆಂಡ್ತಿ ವಿ ಹ್ಯಾವ್ ಹ್ಯಾಡ್ ಟಿಯರ್ಸ್ ಲಿಸ್ನಿಂಗ್ ಟು ಯುವರ್ ಶೋ. ಇವತ್ತು ನೀವು ನನ್ನ ಅಳಿಸೋರಿ.
Amazing job you're doing, and just keep up the good job. Thank you for inviting me. ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು ಸೋ ಮಚ್. ರಿಷಿಕ್ ಡಿಸೈನ್ಸ್ ತುಂಬ ಚೆನ್ನಾಗಿದೆ ಶರ್ಟು. ಇನ್ಫ್ಯಾಕ್ಟ್ ಸೆಟ್ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ, ಬಟ್ ದೆನ್ ಈವನ್ ಮೈ ವೈಫ್ ಟೋಲ್ಡ್ ಮಿ ದಟ್ ಇಟ್ ವಿಲ್ ಸೂಟ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಲುಕ್ ಗುಡ್. ಹೋಪಿಂಗ್ ಟು ಕೊಲಾಬ್ರೇಟ್ ವಿತ್ ಯು ಇನ್ ಫ್ಯೂಚರ್ ಆಸ್ ವೆಲ್. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು. ವಂಡರ್ಫುಲ್ ಇಟ್ ವಾಸ್. ಥ್ಯಾಂಕ್ ಯು ಸೋ ಮಚ್. Thank you.